ನನ್ನ ಒಂದು ಪ್ರಸ್ತಾಪ ಲೂಕನು ಬರೆದ ಸುವಾರ್ತೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನಕ್ಕೆ ನಮ್ಮ ಪ್ರಸ್ತಾಪವನ್ನು ನಾವು ತಿರುಗಿಸುವಾಗ ಆ 17ನೇ ವಚನದಲ್ಲಿ 17ನೇ ಅಧ್ಯಾಯದಲ್ಲಿ ನಾವು ಲೂಕನು ಈ ಲೋಕದ ಸಂಗತಿಗಳನ್ನ ಕುರಿತು ಆತನು ಬರೆಯುವಂತವನಾಗಿದ್ದಾನೆ. ಈ ಲೋಕದ ಸ್ಥಿತಿಗತಿಗಳು ಹೇಗೆ ನಮ್ಮನ್ನ ಮೋಸಗೊಳಿಸ್ತವೆ ಮತ್ತು ಈ ಲೋಕದ ಸಂಗತಿಗಳಿಗೆ ನಾವು ಹೇಗೆ ಮಾರು ಹೋಗುತ್ತೇವೆ, ಈ ಲೋಕದ ಸಂಗತಿಗಳ ಮುಖಾಂತರವಾಗಿ ನಾವು ದೇವರಿಂದ ಹೇಗೆ ನಾವು ದೂರವಾಗುತ್ತೇವೆ ಎಂಬಂತ ಅನೇಕ ವಿಷಯಗಳನ್ನ ಕುರಿತು ಇಲ್ಲಿ ನಾವು ಪ್ರಸ್ತಾಪವನ್ನು ನೋಡುವಂತವರಾಗಿದ್ದೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಲೋಕಾನುಸಾರವಾಗಿ ನಾವು ಜೀವಿಸುತ್ತಾ ದೇವರಿಗೆ ನಾವು ವಿರುದ್ಧವಾಗಿ ಜೀವಿಸುವಾಗ ಈ ಲೋಕದಲ್ಲಿ ಏನೆಲ್ಲ ಸಂಭವಿಸುತ್ತದೆ ಎಂಬುದಕ್ಕೆ ಆತನು ಅನೇಕ ಉದಾಹರಣೆಗಳಲ್ಲಿ ಕೊಡುವಂತವನಾಗಿದ್ದಾನೆ. ನಾವು ಸತ್ಯವೇದದ ಅನೇಕ ವಿಷಯಗಳನ್ನು ನೋಡುವಾಗ ಸತ್ಯವೇದದ ಒಂದೊಂದು ವಿಷಯಗಳು ಕೂಡ ನಮ್ಮ ಜೀವಿತಕ್ಕೆ ಆಧಾರವಾಗಿದೆ. ಒಂದು ವೇಳೆ ನಾವು ಸತ್ಯವೇದದಲ್ಲಿ ಬರುವಂತಹ ಆತ್ಮಿಕರನ್ನ ನಾವು ನೋಡುವಾಗ, ನಂಬಿಗಸ್ತರನ್ನ ನೋಡುವಾಗ, ಅವರ ಜೀವಿತದ ಪ್ರೇರಣೆಯ ಮುಖಾಂತರವಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದನ್ನು ಆತನು ಸಾದೃಶ್ಯವಾಗಿ ನಮ್ಮ ಮುಂದೆ ಆ ಜೀವಂತವಾಗಿರ್ತಕ್ಕಂತಹ ಪಾತ್ರಗಳ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತವನಾಗಿದ್ದಾನೆ. ಹೀಗಿರುವಾಗ ಈ 17ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 37ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಬಹಳ ಮುಖ್ಯವಾಗಿ ನಾವು ಹೇಗೆ ಜೀವಿಸಬೇಕೆಂಬುದನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಅಲ್ಲಿ ಓದುತ್ತೇವೆ, ಲೋಟನ ಹೆಂಡತಿಯನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ. ನಾನು ಕಳೆದ 2 ಸಂಚಿಕೆಗಳಲ್ಲಿ ಈ ಒಂದು ವಿಷಯವನ್ನ ಕುರಿತು ನಾನು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಮುಂದುವರಿದಂತ ಈ 3ನೆಯ ಭಾಗದಲ್ಲಿ ಹಾಗಾದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಲೋಟನ ಹೆಂಡತಿಯನ್ನ ಯಾಕೆ ನಾವು ಜ್ಞಾಪಕ ಮಾಡಿಕೊಳ್ಳಬೇಕೆಂಬತಕ್ಕಂಥ ಒಂದು ಪ್ರಶ್ನೆ ನಮ್ಮನ್ನ ಕಾಡುವಂತದ್ದಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಲೋಟನ ಹೆಂಡತಿ ಯಾಕೆ ನಮ್ಮ ಜ್ಞಾಪಕಕ್ಕೆ ಬರುತ್ತಾರೆ ಅಥವಾ ನಾವು ಆಕೆಯನ್ನ ಯಾಕೆ ಜ್ಞಾಪಕಕ್ಕೆ ತಂದುಕೊಳ್ಳಬೇಕೆಂಬುದಾಗಿ ಹೇಳುವಾಗ, ನಾವು ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ಸಾರಿ ನಾವು ನಮ್ಮ ಚಿಕ್ಕ ಮಕ್ಕಳನ್ನ ಕುರಿತು ನಾವು ನೋಡುವಾಗ, ಕುಟುಂಬದಲ್ಲಿ ಒಂದು ಚಿಕ್ಕ ಮಗು ಹುಟ್ಟಿದಾಗ ನಾವು ಎಷ್ಟೋ ಸಂತೋಷ ಪಡ್ತೇವೆ. ಎಷ್ಟೋ ಸಂತೋಷ ಪಡುವಂತ ಸಂದರ್ಭದಲ್ಲಿ ಆ ಮಗುವಿನ ಆ ಚಟುವಟಿಕೆಗಳನ್ನು ನೋಡಿ, ಆ ಮಗುವಿನ ಹಾವಭಾವಗಳನ್ನ ನೋಡಿ, ಆತನ ಭಂಗಿಗಳನ್ನ ನೋಡಿ ನಮ್ಮ ಹಿರಿಯರು ಹೇಳ್ತಾರೆ, ಈತನು ಆತನ ಆ ತಂದೆಯನ್ನ ಹೋಲುವಂತ ಒಂದು ಕಾರ್ಯವನ್ನ ಈತನು ಮಾಡ್ತಾ ಇದ್ದಾನೆ. ಈತನು ಮಾಡುವಂತ ಎಲ್ಲ ಕಾರ್ಯಗಳು ಈತನ ತಾತನನ್ನೇ ಹೋಲುತ್ತದೆ. ಈತನು ಮಾಡುವಂತಹ ಎಲ್ಲ ಕಾರ್ಯಗಳು ಅವರ ಪೂರ್ವಿಕರನ್ನೇ ಈ ರೀತಿಯಾಗಿ ಹೋಲಿಕೆಯನ್ನ ಕೊಡುವಂತದನ್ನ ನಾವು ಕುಟುಂಬಗಳನ್ನು ನೋಡುವಂತವರಾಗಿದ್ದೇವೆ. ಹಾಗಾಗಿ ನಮ್ಮ ಕುಟುಂಬಗಳಲ್ಲಿ ನಾವು ಹೇಗೆ ಇದ್ದೇವೆ ಎಂಬುದನ್ನು ನಾವು ನೆನೆಸುವಾಗ, ನಾವು ಹೇಗೆ ಈಗ ಇದ್ದೇವೆ ಎಂಬುದಕ್ಕೆ ನಮ್ಮ ಇಂದಿನ ಹಿರಿಯರು ಅನೇಕ ಉದಾಹರಣೆಗಳ ಮೂಲಕ ಬರುವಂತವರಾಗಿದ್ದಾರೆ. ಉದಾಹರಣೆಗೆ ನಾವು ನೋಡ್ತೇವೆ, ನಾವು ಒಂದು ಮಗು, ನಮ್ಮ ಮನೆಗಳಲ್ಲಿ ಒಂದು ಮಗು ಇದ್ದು ಆ ಮಗು ಮಲಗಿಕೊಳ್ಳುವಾಗ ಅದು ಅದರ ಭಂಗಿಯನ್ನು ನೋಡಿದಾಗ ನಾವು ಹೇಳ್ತೇವೆ, ಇದೇ ರೀತಿಯಾಗಿ ನನ್ನ ತಂದೆ ಮಲ್ಕೊಳ್ತಾ ಇದ್ದ, ಇದೇ ರೀತಿಯಾಗಿ ನನ್ನ ತಾತ ಮಲ್ಕೊಳ್ತಾ ಇದ್ದ, ಇದೇ ರೀತಿಯಾಗಿ ಮಾತನಾಡ್ತಾ ಇದ್ದ ಎಂಬುದಾಗಿ ನಾವು ನಮ್ಮ ತಂದೆ ತಾಯಿಗಳನ್ನ ಅಥವಾ ನಮ್ಮ ಹಿರಿಯರನ್ನ ನಾವು ಜ್ಞಾಪಕಕ್ಕೆ ನಾವು ತಂದುಕೊಳ್ಳುವಂತವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಈ ದಿನ ನಾವು ನೋಡುವಾಗ, ನೀವು ಈ ಲೋಕದಲ್ಲಿ ಜೀವಿಸುವಾಗ ಲೋಟನ ಹೆಂಡತಿಯನ್ನ ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ರಿಮೆಂಬರ್ ಲೋಟ್ಸ್ ವೈಫ್ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಹಾಗಾದರೆ ಲೋಟನ ಹೆಂಡತಿಯನ್ನ ನಾವು ಯಾಕೆ ನೆನೆಸಿಕೊಳ್ಳಬೇಕೆಂಬುದಾಗಿ ನಾವು ನೋಡುವಾಗ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ, ಲೋಟನ ಹೆಂಡತಿಯು ಆಕೆ ಪ್ರಾಪಂಚಿಕಳಾಗಿದ್ದಳು. ಮೊದಲನೇದಾಗಿ ನೋಡ್ತೇವೆ ನಾವು, ಲೋಟನು ಸ್ವಲ್ಪ ಮಟ್ಟಿಗೆ ಆತನು ಆತ್ಮಿಕನಾಗಿದ್ದನು. ಆತನು ಅಬ್ರಹಾಮನ, ತನ್ನ ಚಿಕ್ಕಪ್ಪನ ದೊಡ್ಡಪ್ಪನಾಗಿರ್ತಕ್ಕಂತಹ ಅಬ್ರಹಾಮನೊಟ್ಟಿಗೆ ಆತನು ಜೀವಿಸುವಾಗ ಆತನ ಒಂದು ಜೀವಿತದ ವಿಧಾನಗಳನ್ನು ನೋಡಿದಂತಹ ಲೋಟನು ಸ್ವಲ್ಪ ಮಟ್ಟಿನ ಆತ್ಮಿಕನಾಗಿದ್ದನು. ಆ ಸ್ವಲ್ಪ ಮಟ್ಟಿನ ಆತ್ಮಿಕನಾಗಿದ್ದಂತಹ
ಆ ಲೋಟನಿಗೆ ಇದ್ದಂತ ಹೆಂಡತಿ, ಆಕೆ ಸಂಪೂರ್ಣವಾಗಿ ಅವಳು ಈ ಲೋಕದ ಪ್ರಾಪಂಚಿಕತೆಯನ್ನು ತುಂಬಿಕೊಂಡಿದ್ದಳು. ಅದಕ್ಕೆ ನಮಗೆ ಗೊತ್ತಿದೆ, ಆ ಸೊದೋಮ್ ಗೊಮೋರ ಪಟ್ಟಣ ನಾಶವಾಗುವಾಗ ಆ ದೇವದೂತರು ಬಂದು ನೀವು ಎಲ್ಲವನ್ನ ಬಿಟ್ಟು ನಾವು ತೋರಿಸುವಂತಹ ಸ್ಥಳಕ್ಕೆ ನೀವು ಹೋಗಿರಿ ಎಂಬುದಾಗಿ ಹೇಳುವಾಗ ಲೋಟನ್ನು ಮತ್ತು ಅವನ ಹೆಣ್ಣು ಮಕ್ಕಳು ಹೋಗ್ತಾ ಇರ್ತಾರೆ. ಆದರೆ ಆ ಲೋಟನ ಹೆಂಡತಿಗೆ ಆ ಒಂದು ಸ್ಥಳವನ್ನ ಬಿಡ್ಲಿಕ್ಕೆ ಆಕೆಗೆ ಮನಸ್ಸಿಲ್ಲದೆ ಆಕೆ ಆತನು ದೇವದೂತನು ಹೇಳಿದಂತ ಮಾತನ್ನ ಆ ಸಂಪೂರ್ಣವಾಗಿ ಆಕೆ ಪಾಲಿಸಲಿಲ್ಲ. ಓಡಿ ಹೋಗಿ ಹಿಂತಿರುಗಿ ನೋಡಬೇಡ್ರಿ, ಕೇಡು ಉಂಟಾದಿತು ಎಂಬುದಾಗಿ ದೇವದೂತರು ಹೇಳಿದರು. ಆದರೆ ಆ ಮಾತನ್ನ ಆಕೆ ಅರ್ಥ ಮಾಡಿಕೊಳ್ಳಲಿಲ್ಲ, ಆ ಮಾತನ್ನ ಆಕೆ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಈ ದಿನಗಳಲ್ಲಿಯೂ ಕೂಡ ನನ್ನ ಪ್ರಿಯ ದೇವಜನರೇ, ಕೂಡಿ ಬಂದಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿದೆ, ನಾವು ಕೂಡ ಎಷ್ಟೋ ಸಾರಿ ದೇವರ ವಾಕ್ಯಾನುಸಾರವಾಗಿ ಬರುವಂತಹ ಒಂದೊಂದು ಮಾತುಗಳನ್ನು ನಾವು ತಳ್ಳಿ ಹಾಕಿ ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸುವಂತ ಎಷ್ಟೋ ಸಂದರ್ಭಗಳನ್ನು ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ದೇವರಿಗೆ ಅವಿಧೇಯರಾಗಿ ನಡ್ಕೊಂಡಿಲ್ಲ, ದೇವರ ವಾಕ್ಯಕ್ಕೆ ನಾವು ಅವಿಧೇಯತೆಯನ್ನು ತೋರಿಸಿಲ್ಲ. ಖಂಡಿತವಾಗಿ ಕೂಡ ನಾವು ಅವಿಧೇಯರಾಗಿ ನಡೆದಿದ್ದೇವೆ. ನಾವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕೂಡ ನಡ್ಕೊಂಡಿದ್ದೇವೆ. ಹಾಗಾಗಿ ಲೋಕದಲ್ಲಿ ನೀವು ಜೀವಿಸುವಾಗ ಲೋಟನ ಹೆಂಡತಿಗೆ ಆದಂತಹ ಸ್ಥಿತಿಯನ್ನು ನೀವು ನೆನಪಿಗೆ ತಂದುಕೊಂಡವರಾಗಿ ನಿಮ್ಮ ಜೀವಿತವನ್ನ ಸಾಗಿಸಬೇಕೆಂಬುದಾಗಿ ಶ್ರೀ ಲೂಕನು ನಮಗೆ ಇಲ್ಲಿ ಇಳಿಸುವಂತವನಾಗಿದ್ದಾನೆ. ಹಾಗಾದರೆ ಈ ಲೋಟನ ಕಾಲದಲ್ಲಿ ಈ ಲೋಕ ಹೇಗೆ ಇತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ನೋಹನ ಕಾಲಕ್ಕೆ ಹೋಗ್ಬೇಕು. ನಾವು ಅದೇ 17ನೇ ಅಧ್ಯಾಯದಲ್ಲಿ ಆ ನೋಹನ ಕಾಲದ ಇದ್ದಂತ ಜೀವಿತ ಮತ್ತು ನಂತರದಲ್ಲಿ ಬಂದಂತ ಲೋಟನ ಜೀವಿತ ಎರಡನ್ನು ಕೂಡ ಆತನು ಹೋಲಿಕೆ ಮಾಡಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಹಾಗಾಗಿ ನಾವು ಮೊದಲನೇದಾಗಿ ನಾವು ನೋಹನ ಕಾಲದಲ್ಲಿ ಆತರ ಆ ಜೀವಿತಗಳು ಹೇಗಿತ್ತು, ಅದಾದ ನಂತರ ಲೋಟನ ಕಾಲದ ಜೀವಿತ ಹೇಗಿತ್ತು, ಮತ್ತು ಈಗ ನಾವು ಇರ್ತಕ್ಕಂಥ ಪ್ರಸ್ತುತವಾಗಿರ್ತಕ್ಕಂಥ ಪ್ರಪಂಚದ ಜೀವಿತ ಹೇಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮೊದಲನೇದಾಗಿ ನೋಡ್ತೇವೆ ನಾವು ಈ ನೋಹನ ವಿಷಯಕ್ಕೆ ನಾವು ಬರುವಾಗ, ನೋಹನ ಕಾಲದಲ್ಲಿ ಇದ್ದಂತಹ ಜನರು ಏನನ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ಕಳೆದ 2 ಸಂಚಿಕೆಗಳನ್ನ ತಿಳಿಸ್ಕೊಂಡಿದ್ದೇನೆ. ಅದನ್ನ ನಾನು ಸ್ವಲ್ಪ ವಿಸ್ತೃತವಾಗಿ ತಿಳಿಸದೆ ಸ್ವಲ್ಪ ಅದನ್ನ ನಾನು ನಿಮ್ಮ ಮುಂದೆ ಹಂಚಿ ಮುಂದೆ ಹೋಗುವಂತವನಾಗಿದ್ದೇನೆ. ಅವರು 4 ವಿಷಯಗಳಲ್ಲಿ ಅವರು ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದಿದರು. ಮೊದಲನೇದಾಗಿ ಅವರು ಊಟ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಮದುವೆ ಮಾಡ್ತಾ ಇದ್ರು ಮತ್ತು ಮದುವೆ ಮಾಡ್ಕೊಳ್ತಾ ಇದ್ರು. ಯಾಕೆಂದ್ರೆ ಅದು ಭೂಮಿ ಉತ್ಪತ್ತಿ ಆಗಿದ್ದಂತಹ ಕಾಲಗಳಾಗಿತ್ತು. ಆ ಕಾಲದಲ್ಲಿ ಸಮೃದ್ಧಿಯಾಗಿ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲವೂ ಕೂಡ ಅವ್ರಿಗೆ ಉದುವಾಗಿ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಯಾವ ಚಿಂತೆ ಇರಲಿಲ್ಲ, ಯಾವ ಕೊರತೆ ಇರಲಿಲ್ಲ. ಹಾಗಾಗಿ ಅವರು ಏನ್ ಮಾಡ್ತಾ ಇದ್ರು, ಚಂದಾಗಿ ಊಟ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಮದುವೆ ಮಾಡ್ತಾ ಇದ್ರು, ಮದುವೆ ಮಾಡ್ಕೊಳ್ತಾ ಇದ್ರು. ಈ 4 ಕಾರ್ಯಗಳಲ್ಲಿ ಅವರು ತಮ್ಮಲ್ಲಿ ತೊಡಗಿಸಿಕೊಂಡಿದ್ರು. ಅದಾದ ನಂತರ ಜಲಪ್ರಳಯ ಆಗ್ತದೆ. ನಮ್ಗೆಲ್ಲ ಗೊತ್ತಿದೆ, ಜಲಪ್ರಳಯ ಆದ ನಂತರ ನೋಡ್ತೇವೆ ನಾವು, ದೇವರು ತಾನೇ ಆ ಜಲಪ್ರಳಯ ಆದ ನಂತರ ಆ ಲೋಕದ ಒಂದು ಪರಿಸ್ಥಿತಿ ಬದಲಾಗ್ತದೆ. ಆ ಪರಿಸ್ಥಿತಿ ಬದಲಾದಾಗ ನಾವು ನೋಡ್ತೇವೆ, ನಂತರ ಲೋಟನ ಕಾಲಕ್ಕೆ ನಾವು ಬಂದಾಗ, ಲೋಟನ ಕಾಲದಲ್ಲಿ ಜನರು ಆ 4 ಕಾರ್ಯಗಳ ಜೊತೆಗೆ ಮತ್ತೆ 2 ಕಾರ್ಯಗಳನ್ನು ಅವರು ಹೆಚ್ಚಾಗಿ ಮಾಡ್ತಾ ಇದ್ರು. ಅವರು ಊಟ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಊಟ ಮಾಡ್ತಾ ಇದ್ರು, ಕುಡಿತಾ ಇದ್ರು, ಮದುವೆ ಮಾಡ್ತಾ ಇದ್ರು, ಮದುವೆ ಮಾಡ್ಕೊಳ್ತಾ ಇದ್ರು. ಅದಾದ ನಂತರ ಅವರು ಕಟ್ಟುತ್ತಿದ್ದರು ಮತ್ತು ನೆಡುತ್ತಿದ್ದರು. ಇನ್ನು 2 ಕಾರ್ಯಗಳನ್ನ ಅವರು ಎಕ್ಸ್ಟ್ರಾ ಮಾಡ್ಕೊಂಡ್ರು. ಅವ್ರ ಕಾಲದಲ್ಲಿ, ಲೋಟನ ಕಾಲದಲ್ಲಿ ಅವರು ನೆಡ್ತಾ ಇದ್ರು ಮತ್ತು ಕಟ್ಟುತ್ತಾ ಇದ್ರು. ಪ್ರಿಯ ದೇವಜನರೇ, ಹಾಗಾಗಿ ಲೋಟನ ಕಾಲದಲ್ಲಿ ನಾವು ನೋಡುವಾಗ ಅವರು ಇನ್ನೂ ಹೆಚ್ಚಾದಂತ ಒಂದು ಪಾಪವನ್ನ ಕೂಡಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿಗೆ ಅವರು ಬಂದರು. ಹಾಗಾದ್ರೆ ನಾವು ಪ್ರಸ್ತುತವಾದಂತಹ ಈ ದಿನಗಳನ್ನ ನೋಡುವಾಗ ಆ 6 ವಿಷಯಗಳ ಜೊತೆಗೆ ಈ ದಿನಗಳಲ್ಲಿ ಲೋಕದಲ್ಲಿ ಈ 6 ವಿಷಯಗಳು ಎಗ್ಗಿಲ್ಲದೆ ನಡೆಯುತ್ತಾ ಇದೆ. ವಿಶ್ವಾಸಿಗಳಾಗಿರಬಹುದು, ಅವಿಶ್ವಾಸಿಗಳಾಗಿರಬಹುದು, ಎಲ್ಲರೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ,
ಈ ಮೂರು ಕೂಡ ಈ ಲೋಕವನ್ನ ವಿಶೇಷವಾಗಿ ಆಳ್ವಿಕೆ ಮಾಡ್ತಾ ಇದೆ. ಈ ಮೂರಕ್ಕೆ ಹೊರತಾದಂತಹ ಒಂದು ಜೀವಿತ ಯಾರಲ್ಲಿಯೂ ಕೂಡ ಕಂಡು ಬರ್ತಾ ಇಲ್ಲ. ಹಾಗಾಗಿ ಈ ದಿನಮಾನಗಳಲ್ಲಿ ನಾವುಗಳು ಅಥವಾ ಈ ಲೋಕದ ಜನರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಯಾವುದು ಎಂಬುದಾಗಿ ಹೇಳುವಾಗ, ಈ 6 ಕಾರ್ಯಗಳ ಜೊತೆಗೆ ಇನ್ನೂ ಅನೇಕ ಕಾರ್ಯಗಳಲ್ಲಿ ಲೋಕವು ಮಗ್ನವಾಗಿದೆ, ಲೋಕವು ತನ್ನನ್ನು ತೊಡಗಿಸಿಕೊಂಡಿದೆ. ಹಾಗಾಗಿ ನಾವು ನೋಡ್ತೇವೆ, ಈ 6 ಕಾರ್ಯಗಳ ಜೊತೆಗೆ ಇನ್ನೂ ಹೆಚ್ಚಾದಂತಹ ಕಾರ್ಯಗಳು ಯಾವುದೆಂಬುದಾಗಿ ಹೇಳುವಾಗ ನಾವು ನೋಡ್ತೇವೆ, ಈ ದಿನಗಳಲ್ಲಿ ಮನುಷ್ಯನು ಕೃತಕವಾಗಿ ಜೀವಿಸ್ತಾ ಇದ್ದಾನೆ. ದ ಆರ್ಟಿಫಿಷಿಯಲ್ ಲೈಫ್. ಯಾರಲ್ಲೂ ಕೂಡ ನಿಜವಾದಂತಹ ಪ್ರೀತಿ ಇಲ್ಲ, ಯಾರಲ್ಲಿಯೂ ಕೂಡ ನಿಜವಾದಂತಹ ಒಂದು ಜೀವಿತ ಜೀವಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರತಿಯೊಬ್ಬನು ಕೂಡ ತನ್ನ ಇಷ್ಟದ ಪ್ರಕಾರವಾಗಿ ತನ್ನ ಮನ ಬಂದಂತೆ ಜೀವಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಮನುಷ್ಯನಿಗೆ ಈ ಲೋಕದಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು ಆ ಸಾಯುವಂತ ಮುದುಕನವರೆಗೂ ಕೂಡ ಒಬ್ಬೊಬ್ಬರಿಗೂ ಕೂಡ ಸ್ವತಂತ್ರ ಬೇಕಾಗಿದೆ. ಸ್ವಾತಂತ್ರ್ಯ ಉಳ್ಳವರಾಗಿ ಸ್ವಇಚ್ಛೆಯಿಂದ ಎಲ್ಲರೂ ಕೂಡ ಜೀವಿಸಲಿಕ್ಕೆ ಆಸೆ ಉಳ್ಳವರಾಗಿ ಜೀವಿಸ್ತಾ ಇದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ನಾವು ನೋಡುವಾಗ ಮನುಷ್ಯರು ಈ ದಿನಗಳಲ್ಲಿ ಕೃತಕವಾಗಿ ಜೀವಿಸ್ತಾ ಇದ್ದಾರೆ. ಆ ಕೃತಕ ಜೀವಿತವನ್ನು ಅವರು ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಅದಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ. ಒಂದು ವೇಳೆ ನೋಹನ ಕಾಲದ ದಿನಗಳನ್ನು ನಾವು ನೋಡಿಲ್ಲ, ಲೋಟನ ಕಾಲದ ದಿನಗಳನ್ನು ನಾವು ನೋಡಿಲ್ಲ, ಆದರೆ ಸತ್ಯವೇದವು ನಮಗೆ ಸತ್ಯವಾದಂತಹ ವಿಷಯಗಳನ್ನ ತಿಳಿಸುವುದಾಗಿರೋದ್ರಿಂದ, ಸತ್ಯವೇದದಲ್ಲಿ ಅದು ಉಲ್ಲೇಖವಾಗಿರೋದ್ರಿಂದ, ಸತ್ಯವೇದವು ನಮಗೆ ತಿಳಿಸ್ತಾ ಇರೋದ್ರಿಂದ, ನೋಹನ ಕಾಲದಲ್ಲಿ ಈ 4 ಕಾರ್ಯಗಳನ್ನ ಮಾಡ್ತಾ ಇದ್ರು, ಲೋಟನ ಕಾಲದಲ್ಲಿ ಈ 6 ಕಾರ್ಯಗಳನ್ನ ಮಾಡ್ತಾ ಇದ್ರು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಈಗ ನಾವು ಪ್ರಸ್ತುತ ನಮ್ಮ ಜೀವಿತಗಳನ್ನ ನಾವೇ ನೋಡ್ತಾ ಇರುವುದರಿಂದ ಪ್ರಸ್ತುತವಾಗಿ ಲೋಕ ಎತ್ತ ಸಾಗುತ್ತಾ ಇದೆ ಇರ್ತಕ್ಕಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿ ಉಂಟಾಗಿದೆ. ಹಾಗಾಗಿ ಆತ್ಮೀಕರಾಗಿರ್ತಕ್ಕಂಥ ನಾವು ಈ ಲೋಕದ ಸಂಗತಿಗಳನ್ನ ನೋಡುವಾಗ ಇದು ನಿಜ ಎಂಬುದಾಗಿ ನಮ್ಗೆ ಅರ್ಥವಾಗ್ತಾ ಇದೆ. ಹಾಗಾಗಿ ಮನುಷ್ಯರು ಈ ದಿನಗಳಲ್ಲಿ ಕೃತಕವಾದಂತಹ ಜೀವಿತವನ್ನ ಜೀವಿಸ್ತಾ ಇದ್ದಾರೆ. ನೋಡ್ರಿ, ಯಾವುದರಲ್ಲಿಯೂ ಕೂಡ ಪ್ರೀತಿ ಇಲ್ಲ. ಪ್ರೀತಿಯನ್ನ ಮಾಡ್ತಾ ಇದ್ದೇವೆ ಅಂದ್ರೆ ತೋರ್ಪಡಿಸ್ಕೋಸ್ಕರ, ಒಂದು ವೇಳೆ ಪ್ರೀತಿಯನ್ನ ನಾವು ಜೀವಿಸ್ತಾ ಇದ್ದೇವೆ ಅನ್ನೋದನ್ನ ಅದನ್ನು ಕೂಡ ಅವರು ಕೃತಕವಾಗಿ ತೋರಿಸಿ ಜೀವಿಸುವಂತ ದಿನಗಳನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಾಗಾಗಿ ಈ ದಿನಗಳಲ್ಲಿ ಮನುಷ್ಯನು ಕೃತಕವಾದ ಜೀವಿತವನ್ನ ಜೀವಿಸ್ತಾ ಇದ್ದಾನೆ. ನಂತರ ಎರಡನೇದಾಗಿ ನೋಡುವಾಗ, ಪ್ರತಿಯೊಬ್ಬ ಮನುಷ್ಯನು ಕೂಡ ಸೃಷ್ಟಿಕರ್ತನನ್ನ ಮರೆತು ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈ ಲೋಕವು ಸೃಷ್ಟಿಕರ್ತನನ್ನ ಮರೆತು ಬಿಟ್ಟಿದೆ. ಸೃಷ್ಟಿಕರ್ತನನ್ನೇ ಬಿಟ್ಟು ಅಲ್ಲದ ದೇವರುಗಳನ್ನ ಮಾಡಿಕೊಂಡವರಾಗಿ, ಅಲ್ಲದ ಕಾರ್ಯಗಳ ನಿಮಿತ್ತವಾಗಿ ಈ ಲೋಕ ಸಾಗುತ್ತಾ ಇದೆ. ಆದರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ನೋಡ್ತೇವೆ, ನೋಹನ ಕಾಲದಲ್ಲಿ ಆ ದಿನಗಳಲ್ಲಿ ನಾವು ನೋಡ್ತೇವೆ, ಯಾರು ಕೂಡ ನೀತಿವಂತರು ಯಾರು ಇರಲಿಲ್ಲ. ದೇವರು ಈ ಲೋಕದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟವನಾಗಿ ಈ ಲೋಕದ ಸರ್ವಸ್ವವನ್ನ ಅಳಿಸಿ ಬಿಡಬೇಕೆಂಬುದಾಗಿ ಆತನು ಬಯಸಿದಾಗ ಆ ಕಾಲದಲ್ಲಿ ನೀತಿವಂತನಾಗಿರ್ತಕ್ಕಂತಹ ನೋಹನು ಸಿಕ್ಕಿದ ನೋಡ್ತೇವೆ ನಾವು. ಅದೇ ರೀತಿಯಾಗಿ ಸೊದೋಮ್ ಗೊಮೋರ ಪಟ್ಟಣವನ್ನ ಆತನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕೆಂಬುದಾಗಿ ಆತನು ಮನಸ್ಸು ಮಾಡಿದಾಗ ಆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಲೋಟನು ಜ್ಞಾಪಕಕ್ಕೆ ಬಂದನು. ಲೋಟನನ್ನ ಆತನ ಕುಟುಂಬವನ್ನು ನೆಲೆಸಿ ಕುಟುಂಬವನ್ನು ನೆಲೆಸಿ ಆತನಿಗೆ ಮತ್ತೊಂದು ಹೊಸ ಜೀವಿತವನ್ನ ಕೊಟ್ಟಿರುವುದನ್ನು ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಈ ದಿನಗಳಲ್ಲಿಯೂ ಕೂಡ ಮನುಷ್ಯನು ಕೃತಕವಾಗಿ ಜೀವಿಸ್ತಾ ಇದ್ದಾನೆ, ಸೃಷ್ಟಿಕರ್ತನನ್ನ ಮರೆತು ಜೀವಿಸ್ತಾ ಇದ್ದಾನೆ. ಆದರೆ ವಾಕ್ಯವನ್ನ ಕೇಳ್ತಾ ಇರ್ತಕ್ಕಂತಹ ನಮ್ಮನ್ನ, ಹೇಳ್ತಾ ಇರ್ತಕ್ಕಂಥ ನನ್ನನ್ನ ದೇವರು ತಾನೇ ಆರಿಸಿಕೊಂಡವನಾಗಿ ಈ ಲೋಕದಲ್ಲಿ ಮಗಳೇ ನೀನು ಈ ಲೋಕದಲ್ಲಿ ಜೀವಿಸುವಾಗ ಲೋಟನ ಹೆಂಡತಿಯನ್ನ ಜ್ಞಾಪಕಕ್ಕೆ ತಂದುಕೋ ಎಂಬುದಾಗಿ ಹೇಳಿ ದೇವರು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ವಾಕ್ಯಾನುಸಾರವಾಗಿ ನಾವು ಜೀವಿಸುವುದಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನವನ್ನ ಪಡಲಿಕ್ಕೆ ಕರ್ತನು ತಾನೇ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನು
ಹೇಳಿಕೊಳ್ಳುವಂತವನಾಗಿದ್ದಾನೆ. ಹಾಗಾಗಿ ಈ ಲೋಕದ ಮನುಷ್ಯರು ಕೃತಕವಾಗಿ ಜೀವಿಸ್ತಾ ಇದ್ದಾರೆ, ಸೃಷ್ಟಿಕರ್ತನನ್ನ ಮರೆಯುತ್ತಾ ಇದ್ದಾರೆ, ಮತ್ತು ಬಹಳ ಹೆಚ್ಚಾಗಿ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಜನರು ಮೆರೆಯುತ್ತಾ ಜೀವಿಸ್ತಾ ಇದ್ದಾರೆ. ಆ ಮೆರೆಯುತ್ತಾ ಜೀವಿಸ್ತಾರೆ ಎಂಬುದಾಗಿ ಹೇಳುವಾಗ ಎಲ್ಲರಲ್ಲಿಯೂ ಇರ್ತಕ್ಕಂಥದ್ದು ನಾನು ಎಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇದೆ. ಕುಟುಂಬಗಳಲ್ಲಿ ನೋಡುವಾಗ ನಾನು ಕುಟುಂಬದ ಮುಖ್ಯಸ್ಥನಾಗಿದ್ದೇನೆ, ಕುಟುಂಬದ ಮುಖ್ಯಸ್ಥರಾಗಿದ್ದೇನೆ, ನನ್ನ ಮಾತುಗಳನ್ನೇ ಕೇಳಬೇಕು, ನನ್ನ ಹೆಂಡತಿ ಆಗಲಿ ಮಕ್ಕಳಾಗಲಿ ಎಲ್ಲರೂ ಕೂಡ ನನ್ನ ಮಾತುಗಳನ್ನ ಕೇಳಬೇಕೆಂಬತಕ್ಕಂಥ ಆಲೋಚನೆಯಲ್ಲಿ ಕುಟುಂಬಸ್ಥರು ಜೀವಿಸುವಂತೆ ನೋಡುವಂತವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಸಭೆಗಳಲ್ಲೂ ಕೂಡ ಎಲ್ಲರೂ ಕೂಡ ನನ್ನ ಮಾತುಗಳನ್ನ ಕೇಳಬೇಕು, ನಾನು ಹೇಳಿದಂಗೆ ಕೇಳಬೇಕು, ನನ್ನ ಪ್ರಸಂಗವನ್ನೇ ಕೇಳಬೇಕು, ನಾನೇ ಪ್ರಾರ್ಥನೆ ಮಾಡಬೇಕು, ನನ್ನಿಂದಲೇ ಎಲ್ಲ ಆಗ್ಬೇಕು. ಈ ರೀತಿಯಾದಂತಹ ಜೀವಿತದಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂಥ ಎಷ್ಟೋ ಜನರು ಕೂಡ ಇದಕ್ಕೆ ಹೊರತಾದ ರೀತಿಯಲ್ಲಿ ಜೀವಿಸುವುದನ್ನ ನಾವು ಇದಕ್ಕೆ ಪೂರಕವಾಗಿ ನಾವು ಅನೇಕ ಘಟನೆಗಳನ್ನ ಸಂದರ್ಭಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಈ ದಿನಗಳಲ್ಲಿ ಮನುಷ್ಯನು ಬೆರೆಯುತ್ತಾ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಇದಕ್ಕೆ ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಪೌಲನು ಹೀಗೆ ಬರೆಯುವಂತೆ ನೋಡುವಂತವರಾಗಿದ್ದೇವೆ. ನಿನ್ನ ಮೊಂಡುತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಸಿಕೊಳ್ಳುತ್ತಾ ಇದ್ದೀ. ನೋಡ್ರಿ, ದೇವರು ತಾನೇ ಭಕ್ತನಾದಂತಹ ಪೌಲನ ಮುಖಾಂತರವಾಗಿ ನಮಗೆ ಎಚ್ಚರಿಕೆಯನ್ನ ಕೊಡುವಂತವನಾಗಿದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಮೊಂಡುತನದಲ್ಲಿ ಜೀವಿಸ್ತಾ ಇದ್ದಾರೆ. ಆ ಮೊಂಡುತನದಲ್ಲಿ ಜೀವಿಸುವುದರ ಫಲವಾಗಿ ದೇವರ ಕೋಪವನ್ನ ನೀನು ಕೂಡಿಸಿಟ್ಟುಕೊಳ್ತಾ ಇದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ನನ್ನ ಪ್ರಿಯ ದೇವ ಜನರೇ, ಕೂಡಿ ಬಂದಿರ್ತಕ್ಕಂಥ ನಮ್ಮಲ್ಲಿ ಒಂದು ವೇಳೆ ಇಂತಹ ಒಂದು ಗುಣಗಳಿದ್ದರೆ ಆ ಗುಣಗಳನ್ನ ಬಿಟ್ಟು ಈ ದಿನವೇ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನ ತಗ್ಗಿಸಿಕೊಂಡವರಾಗಿ ಕರ್ತನ ಬಳಿಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡವರಾಗಿ ಕಣ್ಣೀರಿಟ್ಟು ನಾವು ಪ್ರಾರ್ಥಿಸುವಾಗ ಕರ್ತನು ತಾಯಿ ನಮ್ಮನ್ನ ಈ ಕೋಪದಿಂದ, ಈ ಶಾಪದಿಂದ ನಮ್ಮನ್ನ ದೂರ ಮಾಡಿ ನಮಗೆ ಬೇಕಾದಂತಹ ಎಲ್ಲಾ ರೀತಿಯ ಬೇಲುಗಳನ್ನ ಆತನು ಕೊಡುವಂತವನಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಈ ದಿನ ನಾವು ಸತ್ಯವೇದದ ಪ್ರಕಾರವಾಗಿ ಹೇಗೆ ಜೀವಿಸಬೇಕೆಂಬುದನ್ನು ನಾವು ವಾಕ್ಯವು ನಮಗೆ ತಿಳಿಸ್ತಾ ಇದೆ. ವಾಕ್ಯವನ್ನ ತಿಳಿಸ್ತಾ ಇರ್ತಕ್ಕಂಥ ನಾನು ಮುಖ್ಯವಲ್ಲ, ಆದರೆ ವಾಕ್ಯವೇ ಮುಖ್ಯವಾಗಿದೆ. ಆ ವಾಕ್ಯಾನುಸಾರವಾಗಿ ನಾವು ಜೀವಿಸಬೇಕೆಂಬುದನ್ನ ಸತ್ಯವೇದ ಬಯಸುವಂತದ್ದಾಗಿದೆ. ಹಾಗಾದ್ರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಲೋಟನ ಹೆಂಡತಿಯನ್ನ ನಾವು ಯಾಕೆ ಜ್ಞಾಪಕಕ್ಕೆ ತಂದುಕೊಳ್ಳಬೇಕೆಂಬುದನ್ನ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವಾಗ ನಾವು ನೋಡ್ತೇವೆ, ದೇವರು ತಾನೇ ನೋಹನ ಕಾಲದಲ್ಲಿ ಆತನು ಈ ಸಂಪೂರ್ಣವಾಗಿ ಈ ಲೋಕವನ್ನ ಆತನು ಸರ್ವನಾಶ ಮಾಡಬೇಕೆಂಬುದಾಗಿ ಬಯಸಿ ಜಲಪ್ರಳಯನ ಉಂಟು ಮಾಡಿದಾಗ ದೇವರು ತಾನೇ ಆ ಜಲಪ್ರಳಯವನ್ನು ನೋಡಿ ಆತನಿಗೆ ಬಹಳ ನೋವುಂಟಾಯಿತು. ನಾನೇ ಸೃಷ್ಟಿ ಮಾಡಿದಂತಹ ಈ ಜೀವರಾಶಿಗಳನ್ನ ಸಂಪೂರ್ಣವಾಗಿ ನಾನು ನಾಶ ಮಾಡಿದನಲ್ಲ, ಹಾಗಾಗಿ ನಾನು ದೇವರ ಉದ್ದೇಶವನ್ನ ನಾನು ಮತ್ತೆ ಜ್ಞಾಪಕ ತರ್ತೇನೆ ಎಂಬುದಾಗಿ ಆತನು ನಾವು 9ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆದಿಕಾಂಡಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ. ನಾವು ದೇವರು ಮನುಷ್ಯನ ಸಂತತಿಯನ್ನ ಸಂಪೂರ್ಣವಾಗಿ ನಾಶ ಮಾಡಿದಾಗ ಮತ್ತೊಮ್ಮೆ ಆ ನೋಹನಿಗೆ ಆತನು ಹೇಳುವಂತ ಮಾತೇನಪ್ಪ ಅಂತಂದ್ರೆ, ನೀವು ಈ ಲೋಕದಲ್ಲಿ ನೀವೆಲ್ಲರೂ ಏನ್ ಮಾಡ್ಬೇಕು, ಎಚ್ಚಿರಿ, ನೀವು ಅಭಿವೃದ್ಧಿ ಹೊಂದಿರಿ. ದೇವರ ಉದ್ದೇಶ ಅದೇ ಆಗಿದೆ. ದೇವರು ಮೊದಲನೇದಾಗಿ ಆದಾಮನನ್ನು ಉಂಟು ಮಾಡಿದಾಗ ಆತನು ಹೇಳಿದಂತ ಮಾತು, ಈ ಲೋಕದಲ್ಲಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ ಹೇಳ್ದ. ಆ ಸಂತಾನ ಹೆಚ್ಚಿತು. ಆ ಸಂತಾನ ಹೆಚ್ಚಿದಾಗ ಪಾಪವು ಕೂಡ ಹೆಚ್ಚಾಯ್ತು. ಆ ಪಾಪವು ಕೂಡ ಹೆಚ್ಚಾದ ನಿಮಿತ್ತವಾಗಿ ದೇವರು ಜಲಪ್ರಳಯವನ್ನ ಉಂಟು ಮಾಡಿದನು. ಆ ಜಲಪ್ರಳಯ ಆದ ನಂತರವೂ ಕೂಡ ದೇವರು ಮನುಷ್ಯನ ಮೇಲೆ ಕನಿಕರವನ್ನು ಸುರಿಸಿ ಆ ನೀತಿವಂತರಾಗಿರ್ತಕ್ಕಂಥ ನೋಹನ ಮುಖಾಂತರವಾಗಿ ಮತ್ತೆ ಈ ಲೋಕದಲ್ಲಿ ಆ ಭೂಮಿಯ ಮೇಲೆ ಜನರು ಹೆಚ್ಚಾಗುವಂತೆ ಆತನು ಆಸೆ ಪಟ್ಟನು. ಅದೇ ಪ್ರಕಾರವಾಗಿ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು, ದೇವರು ನೋಹನನ್ನ ಕುರಿತು ಏನ್ ಮಾಡ್ತಿದ್ದಾನೆ, ನೀವು ಈ ಲೋಕದಲ್ಲಿ ನೀವು ಹೆಚ್ಚಾಗಬೇಕು, ನೀವು ಹೆಚ್ಚಿರಿ,
ನಿಮಗೆ ನಾನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಆತನು ಮತ್ತೊಮ್ಮೆ ಎರಡನೇ ಸಾರಿ ಆಶೀರ್ವಾದವನ್ನ ಕೊಡುವಂತ ನೋಡುವಂತವರಾಗಿದ್ದೇವೆ. ಅದಾದ ನಂತರ ನೋಡ್ತೇವೆ ನಾವು, ದೇವರು ಆ ನೋಹನ ಕೂಡ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡನು. ಆ ಒಡಂಬಡಿಕೆ ಏನು? ನಾನು ನಿಮಗೆ ಮುಗಿಲು ಬಿಲ್ಲನ್ನ ಕೊಡ್ತಾ ಇದ್ದೇನೆ. ಆ ಮುಗಿಲು ಬಿಲ್ಲನ್ನ ನಾನು ನೋಡುವಾಗ ನೀವು ಜ್ಞಾಪಕ ತಂದುಕೊಳ್ರಿ. ನಾನು ಕೂಡ ಆ ಮುಗಿಲು ಬಿಲ್ಲನ್ನ ನೋಡಿದಾಗ ನನಗೆ ಜ್ಞಾಪಕ ಆಗ್ತದೆ. ಯಾವುದು? ಭೂಮಿಯ ಮೇಲೆ ನಾನು ಮತ್ತೊಮ್ಮೆ ಸೃಷ್ಟಿ ಮಾಡಿದಂತ ಮನುಷ್ಯರನ್ನ ನಾನು ಕನಿಕರವನ್ನು ತೆಗೆದುಕೊಂಡವನಾಗಿ ಇನ್ನು ಮುಂದೆ ನಾನು ಇಂಥ ದೊಡ್ಡ ಪ್ರಳಯವನ್ನ ಮಾಡುವುದೇ ಇಲ್ಲ ಎಂಬ ಒಂದು ಒಡಂಬಡಿಕೆಯನ್ನ ನಾನು ನೆನಪಿಗೆ ತಂದುಕೊಳ್ತೇನೆ ಎಂಬುದಾಗಿ ದೇವರು ತಾನೇ ನೋಹನ ಮೂಲಕವಾಗಿ ನಮಗೆ ಒಂದು ಒಡಂಬಡಿಕೆಯನ್ನ ಕೊಟ್ಟನು. ಹಾಗಾಗಿ ನಾವು ಆ ಒಂದು ಮುಗಿಲು ಬಿಲ್ಲನ್ನ, ಕಾಮನ ಬಿಲ್ಲನ್ನ ನೋಡುವಾಗ ನಮ್ಗೆ ಜ್ಞಾಪಕ ಆಗ್ತದೆ. ಏನು ಜ್ಞಾಪಕ ಆಗ್ತದೆ? ನನ್ನ ದೇವರು ಈ ಲೋಕದಲ್ಲಿ ಪಾಪವು ಹೆಚ್ಚಾದಾಗ ಪಾಪದ ಎಲ್ಲಾ ಸಂಗತಿಗಳನ್ನ ಆತನು ಅಳಿಸಿಬಿಟ್ಟನು. ಆದಾಗ್ಯೂ ಕೂಡ ನನ್ನ ಪೂರ್ವಿಕರಾಗಿರ್ತಕ್ಕಂಥ ನೋಹನ ಮುಖಾಂತರವಾಗಿ ನಮಗೆ ಮತ್ತೊಂದು ಅವಕಾಶವನ್ನ ಮಾಡಿಕೊಡಿದರೆ ಎಂಬುದನ್ನ ನಾವು ಜ್ಞಾಪಕಕ್ಕೆ ನಾವು ತಂದುಕೊಳ್ಳುವಂತವರಾಗಿದ್ದೇವೆ. ಇದು ದೇವರು ನಮ್ಮ ಕೂಡ ಆತನ ಕೂಡ ಮಾಡಿಕೊಂಡಂತ ಒಂದು ಒಡಂಬಡಿಕೆ ಆಗಿದೆ. ಆ ಒಡಂಬಡಿಕೆ ಅದು ಹೊಸ ಒಡಂಬಡಿಕೆಗೆ ಬರುವಾಗ ಅದನ್ನು ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ, ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ತನ್ನ ರಕ್ತದ ಮೂಲಕವಾಗಿ ನಮಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಆ ಒಡಂಬಡಿಕೆ ಏನೆಂಬುದಾಗಿ ನೋಡುವಾಗ ಅದನ್ನೇ ನಾವು ಬ್ರಹ್ಮಪುರದವರಿಗೆ ಬರೆದ ಪತ್ರಿಕೆ ನೋಡ್ತೇವೆ. ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಯಾರ್ಯಾರು ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ದೇವರ ಮಕ್ಕಳೆನಿಸಿಕೊಳ್ಳುವರು, ಅವರು ವಿಶ್ವಾಸಿಗಳೆನಿಸಿಕೊಳ್ಳುವರು. ಆ ದೇವರ ಮಕ್ಕಳಿಗೆ ದೇವರು ತಾನೇ ತನ್ನ ಒಡಂಬಡಿಕೆಯ ಮೂಲಕವಾಗಿ ಆತನು ಅವರನ್ನ ಸಂಪೂರ್ಣವಾಗಿ ಕಾಯುವಂತವನಾಗಿದ್ದಾನೆ, ನಡೆಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ, ಈ ಲೋಕದಲ್ಲಿ ನಾವು ಜೀವಿಸುತ್ತಾ ನಾವು ನಮ್ಮ ಜೀವಿತದ ಪಯಣವನ್ನು ಸಾಗಿಸುವಾಗ ನಮಗೆ ಎದುರಾಗುವ ಸಂಕಟಗಳ ನಿಮಿತ್ತವಾಗಿ, ದುಃಖಗಳ ನಿಮಿತ್ತವಾಗಿ ನಾವು ಹಿಂತಿರುಗಿ ನೋಡುವಾಗ, ಅದೇ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯವನ್ನ 32ನೇ ವಚನ ನೆನಪಿಗೆ ತಂದುಕೊಳ್ಳುವಾಗ, ನೀವು ಲೋಟನ ಹೆಂಡತಿಯನ್ನ ಜ್ಞಾಪಕಕ್ಕೆ ತಂದುಕೊಳ್ಳಿ ಎಂಬುದಾಗಿ ಹೇಳುವಾಗ ನಾವು ಪ್ರತಿನಿತ್ಯವೂ ಕೂಡ ಲೋಟನ ಹೆಂಡತಿಯನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಳಬೇಕು. ಯಾಕೆ ಎಂಬುದಾಗಿ ಹೇಳುವಾಗ ಲೋಟನ ಹೆಂಡತಿ ಪ್ರಾಪಂಚಿಕಳಾಗಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಆಕೆ ಪ್ರಾಪಂಚಿಕಳಾಗಿದ್ದರಿಂದ ಪ್ರಪಂಚದ ರೀತಿಯಲ್ಲಿ, ಲೋಕದ ರೀತಿಯಲ್ಲಿ ಆಕೆ ಜೀವಿಸಲಿಕ್ಕೆ ಆತ ಪ್ರಯತ್ನ ಪಟ್ಟಳು. ಅದರ ನಿಮಿತ್ತವಾಗಿ ಆಕೆ ತನ್ನ ಕುಟುಂಬವನ್ನ ಸರ್ವನಾಶ ಮಾಡಿಕೊಂಡಳು. ನಾವು ನೋಡ್ತೇವೆ. ಹಾಗಾದರೆ ಈ ಲೋಕದ ಸಂಗತಿ ನಮ್ಮನ್ನ ಹೇಗೆ ಮೋಸ ಮಾಡುವಂತದ್ದಾಗಿದೆ? ಈ ಲೋಕದ ಸಂಗತಿ ನಮ್ಮನ್ನ ಯಾವ ರೀತಿಯಾಗಿ ನಮ್ಮನ್ನ ಈ ಲೋಕದಲ್ಲಿ ನಡೆಸದೆ ನೋಡುವಾಗ, ಈ ಲೋಕದ ಸಂಗತಿ ಮೊದಲನೇದಾಗಿ ನಮ್ಗೆ ಈ ಲೋಕದಲ್ಲಿ ಜೀವಿಸುವಾಗ, ಲೋಕಾನುಸಾರವಾಗಿ ನಾವು ಜೀವಿಸುವಾಗ, ಲೋಕದಲ್ಲಿ ಮೊದಲನೇದಾಗಿ ಈ ಲೋಕದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯ ಏನಪ್ಪಾ ಅಂದ್ರೆ, ಈ ಲೋಕವು ನಮಗೆ ಏನ್ ಮಾಡ್ತದೆ? ಸುಳ್ಳು ಹೇಳುವಂತದನ್ನ ಅದು ನಮಗೆ ಕಲಿಸಿಕೊಡುವಂತದ್ದಾಗಿದೆ. ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಜೀವಿಸುವಾಗ, ನಾವು ಪ್ರಾಪಂಚಿಕ ಜೀವಿತದಲ್ಲಿ ಜೀವಿಸುವಾಗ, ಅಥವಾ ಪ್ರಾಪಂಚಿಕರಿಗೆ ಮೊದಲನೇದಾಗಿ ಮಾಡುವಂತಹ ಮೋಸ ಯಾವ್ದಪ್ಪ ಅಂದ್ರೆ, ಅದು ಏನ್ ಮಾಡ್ತಾ ಇದ್ದದ್ದು? ಸುಳ್ಳು ಹೇಳುವಂಥದ್ದು. ಸತ್ಯವೇದದ ಪ್ರಕಾರವಾಗಿ ಸುಳ್ಳು ಹೇಳುವಂಥದ್ದು ಕೂಡ ಒಂದು ದೊಡ್ಡ ಒಂದು ಆಚರಣೆ ಆಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ನೋಡ್ರಿ, ಈ ಲೋಕದಲ್ಲಿ ಸುಳ್ಳು ಹೇಳದೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು ನೋಡ್ಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸುಳ್ಳನ್ನು ಹೇಳಿಕೊಂಡು ಜೀವಿಸುವಂತವರಾಗಿದ್ದಾರೆ. ಅದನ್ನು ನೋಡ್ತೇವೆ ನಾವು. ಸುಳ್ಳಿಗೆ ಮೂಲ ಪುರುಷನೇ ಯಾರಾಗಿದ್ದಾನೆ? ಸುಳ್ಳಿಗೆ ಮೂಲ ಪುರುಷನು ಆತನು ಸೈತಾನನೇ ಆಗಿದ್ದಾನೆ. ಪ್ರಥಮವಾಗಿ ಆತನು ಸುಳ್ಳಿನ ಮೂಲಕವಾಗಿಯೇ ಆತನು ಈ ಲೋಕವನ್ನ ಗೆದ್ದನು. ಅಂದ್ರೆ ಏನು? ಆತನು ಆದಾಮನನ್ನ, ಹವ್ವಳನ್ನ ಮೋಸಗೊಳಿಸಿದನು, ವಂಚನೆಗೆ ಒಳಪಡಿಸಿದನು. ಆ ವಂಚನೆಯ ಮೂಲಕವಾಗಿ ಆ ದಿನ ಉಂಟಾದಂತಹ ಮೋಸ ಈ ದಿನಗಳಲ್ಲಿಯೂ ಕೂಡ, ಇಷ್ಟು 1000 ವರ್ಷಗಳ ಆಗಿದ್ದಾಗ್ಯೂ ಕೂಡ ಆ ಮೋಸ ಮುಂದುವರ್ಕೊಂಡೇ ಹೋಗ್ತಾ ಇದೆ. ನಾವು ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು, ದೇವರ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಕ್ಕಂಥ ನಾವುಗಳು ಕೂಡ ಎಷ್ಟೋ ಸಾರಿ ಇದಕ್ಕೆ ಹೊರತಾಗಿಲ್ಲ ಪ್ರಿಯರೇ.
ಹಾಗಾಗಿ ನಾವು ಈ ಲೋಕದಲ್ಲಿ ಸುಳ್ಳು ಹೇಳುವಾಗ, ನಮ್ಮ ಕಾರ್ಯದ ನಿಮಿತ್ತವಾಗಿ, ನಮ್ಮ ಪರಿಸ್ಥಿತಿಗಳ ನಿಮಿತ್ತವಾಗಿ ನಾವು ಸುಳ್ಳು ಹೇಳುವಾಗ ಸತ್ಯವೇದವನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಸತ್ಯವೇದದಲ್ಲಿ ಒಂದು ವೇಳೆ ನೀನು ಮಾಡುವಂತ ಕಾರ್ಯ ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಎಂಬುದಾಗಿ ಹೇಳಬೇಕೆಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯ ದೇವಜನರೇ, ಹಾಗಾಗಿ ನಾವು ಈ ಸುಳ್ಳನ್ನ ಹೊರತುಪಡಿಸಿ ನಾವು ಜೀವಿಸಬೇಕೆಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಆದ್ದರಿಂದ ನಾವು ನೋಡ್ತೇವೆ, ನಾವು ಬಹಳ ಮುಖ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥ ಕಾರ್ಯ, ಈ ಲೋಕದಲ್ಲಿ ನಾವು ಈ ಒಂದು ಲೋಟನ ಹೆಂಡತಿಯ ವಿಷಯಕ್ಕೆ ನಾವು ಬರುವಾಗ ಪ್ರಾಪಂಚಿಕರು ಹೇಗೆ ಜೀವಿಸ್ತಾರೆ ಎಂಬುದನ್ನು ನಾವು ಇನ್ನು ಮುಂದಿನ ಸಮಯಗಳನ್ನ ನೋಡ್ತಾ ಬರೋಣ. ನಾವು ಪ್ರಾಪಂಚಿಕರು ಈ ಲೋಕದಲ್ಲಿ ಈ ಒಂದು ಲೋಟನ ಹೆಂಡತಿಯನ್ನು ಹೇಗೆ ಅವರು ಅನುಸರಿಸ್ತಾರೆ ಅನ್ನೋದಕ್ಕೆ ಉದಾಹರಣೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ ಯಾರಪ್ಪ ಅಂತಂದ್ರೆ ಅಬ್ರಹಾಮನೇ ಆಗಿದ್ದಾನೆ. ಅಬ್ರಹಾಮನ ಜೀವಿತವನ್ನು ನಾವು ಈ ದಿನ ಸ್ವಲ್ಪ ಹೊತ್ತು ನಾವು ನೋಡ್ತಾ ಬರೋಣ. ಯಾಕೆಂದರೆ ಆತನು ನಂಬಿಕೆಯ ಮೂಲ ಪುರುಷನು, ಆತನು ನಂಬಿಗಸ್ತನಾಗಿದ್ದನು. ಆತನಷ್ಟು ನಂಬಿಗಸ್ತನು ಈ ಲೋಕದಲ್ಲಿ ಯಾರು ಸಿಕ್ಲಿಕ್ಕೆ ಸಾಧ್ಯವಿಲ್ಲ. ಹೀಗಿದ್ದಾಗಿಯೂ ಕೂಡ ಅಬ್ರಹಾಮನು ತನ್ನ ಜೀವಿತದಲ್ಲಿ ಒಂದು ಸಾರಿ ಆತನು ಸುಳ್ಳನ್ನ ಹೇಳಿದಾಗ ಅವನಿಗೆ ಆದಂತಹ ಅನೇಕ ಕಹಿ ಘಟನೆಗಳನ್ನ ನಾವು ನೆನಪಿಗೆ ತಂದುಕೊಳ್ಳುವಂತೆ ಈ ದಿನ ನಾವು ಸತ್ಯವೇದದ ಆದಿಕಾಂಡಗಳ ಪುಸ್ತಕ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ. 12ನೇ ಅಧ್ಯಾಯದ 9ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಮೊದಲನೇದಾಗಿ ಆ ಲೋಕದಲ್ಲಿ ಬರ ಬಂತು. ಯಾವ ಕಾಲದಲ್ಲಿಯೂ ಬರದೇ ಇರ್ತಕ್ಕಂಥ ಬರ ಈಗ ತಾನೇ ಅಬ್ರಹಾಮನ ಕಾಲದಲ್ಲಿ ಬಂದಿದೆ. ಆ ಘೋರವಾದಂತ ಬರ ಬಂದಾಗ ಆತ ಏನ್ ಮಾಡ್ತಾನೆ, ಈಗ ಆತನು ಆ ಒಂದು ತಾನಿದ್ದಂತ ಪ್ರದೇಶವನ್ನ ಬಿಟ್ಟು ಆತ ಏನ್ ಮಾಡ್ತಾನೆ, ಈಗ ಐಗುಪ್ತ ದೇಶಕ್ಕೆ ಬರ್ತಾನೆ. ಐಗುಪ್ತ ದೇಶಕ್ಕೆ ಆತನು ಬರುವಂತವನಾಗಿದೆ. ನಾವು ನೋಡ್ತೇವೆ 12ನೇ ಅಧ್ಯಾಯದ 19ನೇ ವಚನ 9ನೇ ವಚನ ಬರುವಾಗ, ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣದ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಾದುದರಿಂದ ಅಲ್ಲಿರದೆ ಐಗುಪ್ತ ದೇಶಕ್ಕೆ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ನಾವು ನೋಡ್ತೇವೆ, ನಂಬಿಗಸ್ತನಾಗಿರ್ತಕ್ಕಂತಹ ಅಬ್ರಹಾಮನು ಇಳಿದು ಹೋದನು ಎಂಬುದಕ್ಕೆ ಅನೇಕ ಉದಾಹರಣೆಗಳನ್ನ ನಾನು ಕಳೆದ ಸಾರಿ ಕೊಟ್ಟಿದ್ದೇನೆ. ಕಳೆದ ಸಾರಿಯ ಒಂದು ಸಂದೇಶದಲ್ಲಿ ನಾನು ಇಳಿದು ಹೋದನು ಎಂಬತಕ್ಕಂಥ ವಿಷಯದ ಕುರಿತು ನಾನು ಮಾತನಾಡಿದ್ದೇನೆ. ನೋಡ್ರಿ, ನಂಬಿಗಸ್ತನಾಗಿರ್ತಕ್ಕಂಥ ಅಬ್ರಹಾಮನು ಇಳಿದು ಹೋದನು. ಎಲ್ಲಿಗೆ ಇಳಿದು ಹೋದನು? ಆ ಕಾನಾನ್ ದೇಶದಲ್ಲಿ ದೇವರ ಉದ್ದೇಶ ಏನಾಗಿತ್ತು? ಆತನು ಕಾನಾನ್ ದೇಶದಲ್ಲೇ ವಾಸ ಮಾಡಬೇಕು, ಕಾನಾನ್ ದೇಶದಲ್ಲಿ ತನ್ನ ಕುಟುಂಬವನ್ನ ಕಟ್ಟಿಕೊಳ್ಳಬೇಕೆಂಬುದಾಗಿ ದೇವರು ಅಬ್ರಹಾಮನ ವಿಷಯದಲ್ಲಿ ಇಚ್ಛೆ ಉಳ್ಳವನಾಗಿದ್ದನು. ಆದರೆ ಅಬ್ರಹಾಮನಾದರೂ ಏನ್ ಮಾಡ್ತಿದ್ದಾನೆ, ಈಗ ದೇವರು ತೋರಿಸಿದಂತ ಪಟ್ಟಣವನ್ನ ಬಿಟ್ಟು ಕೇವಲ ಒಂದು ಬರ ಬಂದಾಗ ಆ ಬರಕ್ಕೆ ಎದುರಿ ಏನ್ ಮಾಡ್ತಾನೆ, ಈಗ ಅವನು ಆ ಪ್ರದೇಶವನ್ನ ಬಿಟ್ಟು ಆತ ಏನ್ ಮಾಡ್ದ, ಈಗ ಅವನು ಐಗುಪ್ತ ದೇಶಕ್ಕೆ ಆತನು ಇಳಿದು ಹೋದನು ಎಂಬುದನ್ನು ನೋಡ್ತೇವೆ. ನನ್ನ ಪ್ರಿಯ ದೇವಜನರೇ, ಈ ಒಂದು ಐಗುಪ್ತ ದೇಶವು ಈ ಲೋಕಕ್ಕೆ ಸಾದೃಶ್ಯವಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಕುಟುಂಬಗಳಲ್ಲೂ ಕೂಡ ಎಷ್ಟೋ ಸಾರಿ ನಾವು ಇಳಿದು ಹೋಗ್ತೇವೆ. ನಾವು ಕುಟುಂಬದಲ್ಲಿ ಬರುವಂತಹ ಕಲಹಗಳು, ಕುಟುಂಬದಲ್ಲಿ ಬರುವಂತಹ ಮನಸ್ತಾಪಗಳು, ಕುಟುಂಬದಲ್ಲಿ ಬರುವಂತಹ ಅನಾರೋಗ್ಯ ಸಮಸ್ಯೆಗಳು, ಹೆಂಡತಿಯಿಂದ ಬರುವಂತಹ ಸಮಸ್ಯೆ, ಗಂಡನಿಂದ ಬರುವಂತಹ ಸಮಸ್ಯೆ, ಮಕ್ಕಳಿಂದ ಬರುವಂತಹ ಸಮಸ್ಯೆ, ತಂದೆ ತಾಯಿಗಳಿಂದ ಬರುವಂತಹ ಸಮಸ್ಯೆ, ಹೀಗೆ ಕುಟುಂಬದಲ್ಲಿ ಬರುವಂತ ಸಮಸ್ಯೆಗಳ ನಿಮಿತ್ತವಾಗಿ ನಾವು ಎಷ್ಟೋ ಸಾರಿ ಇಳಿದು ಹೋಗ್ತೇವೆ. ಇಳಿದು ಹೋಗುವಂತದ್ದು ಏನಂದ್ರೆ ಏನು? ಅದು ಆತ್ಮಿಕ ಜೀವಿತಕ್ಕೆ ಕುಂದು ತರುವಂತದ್ದಾಗಿದೆ. ಎಷ್ಟೋ ಸಾರಿ ನಾವು ಸಭೆಗಳಲ್ಲಿ ಏನ್ ಮಾಡ್ತೇವೆ, ನಾವು ಸಭಾ ಹಿರಿಯರ ಮೇಲೆ ಮುನಿಸಿಕೊಂಡವರಾಗಿ, ಸಭಾ ಪಾಲಕರ ಜೊತೆಗೆ ನಾವು ವಾಗ್ವಾದ ಮಾಡುವಂತವರಾಗಿ, ನಾವು ಸಭೆಗಳಿಗೂ ಕೂಡ ನಾವು ಹೋಗದೆ ಸಭೆಗಳನ್ನೇ ಬಿಟ್ಟು ಹೋಗ್ತಕ್ಕಂತ ಅನೇಕ ವಿಷಯಗಳನ್ನ, ಘಟನೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಹಾಗಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಯಾವತ್ತೂ ಕೂಡ ಸುಳ್ಳಿನ ಹಾದಿಯಲ್ಲಿ ನಾವು ಇಳಿದು ಹೋಗಬಾರದು. ಸುಳ್ಳು ಅನ್ನುವಂಥದ್ದು ಈ ಲೋಕದ ಮೊದಲನೆಯ ಪಾಪವಾಗಿದೆ. ಅತಿ ಘೋರವಾಗಿರ್ತಕ್ಕಂಥ ದೊಡ್ಡ ಪಾಪವಾಗಿದೆ. ಹಾಗಾಗಿ ನಾವು ಕುಟುಂಬ ಜೀವಿತದಲ್ಲಾಗಿರಬಹುದು, ನಮ್ಮ ಉದ್ಯೋಗದ ಜೀವಿತದಲ್ಲಾಗಿರಬಹುದು, ಸಭಾ ಜೀವಿತದಲ್ಲಾಗಿರಬಹುದು, ನಾವು ಸುಳ್ಳುಗಳನ್ನ ಹೇಳುತ್ತಾ ನಾವು ಇಳಿದು ಹೋಗಬಾರದೆಂಬುದನ್ನ ಈ ದಿನ ನಮಗೆ
ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ಸುಳ್ಳು ನಮಗೆ ಎಂತೆಂತ ಒಂದು ಪರಿಸ್ಥಿತಿಗೆ ನಮಗೆ ನೂಕುವಂತದ್ದಾಗಿದೆ ಎಂಬುದನ್ನು ನಾವು ಅದೇ 12ನೇ ಅಧ್ಯಾಯದ ಮುಂದುವರೆದ ಭಾಗ ನೋಡುವಾಗ ನಾವು ನೋಡ್ತೇವೆ. ಅಬ್ರಹಾಮನಿಗೆ ತನ್ನ ಹೆಂಡತಿಯ ಕುರಿತು ಈಗ ಒಂದು ಅಸಮಾಧಾನ ಉಂಟಾಯಿತು. ಯಾಕೆ ಅಸಮಾಧಾನ ಉಂಟಾಯಿತು? ಅವನೇನ್ ಮಾಡ್ತಾನೆ ಈಗ? ಆ ಐಗುಪ್ತ ದೇಶಕ್ಕೆ ಬಂದಾಗ, ಐಗುಪ್ತ ದೇಶವು ಈ ಲೋಕಕ್ಕೆ ಸಾದೃಶ್ಯವಾಗಿದೆ. ಅದು ಪಾಪಿಷ್ಟ ಪ್ರದೇಶ. ಅಲ್ಲಿರ್ತಕ್ಕಂಥ ಜನರು ಪಾಪಿಷ್ಟ ಜನರಾಗಿದ್ದರು. ಅವರು ಈ ಲೋಕದ ಎಲ್ಲಾ ಜನರಿಗಿಂತಲೂ ಅವರು ವ್ಯತಿರಿಕ್ತವಾದ ಜನರಾಗಿದ್ದರು. ಅವರು ಭಯಂಕರ ಪಾಪದಿಂದ ಕೂಡಿದಂತ ಜನರಾಗಿದ್ದರು. ಹೀಗಿರುವಾಗ ಆತನು ಐಗುಪ್ತ ದೇಶಕ್ಕೆ ಹೋದಾಗ ಆತನ ಹೆಂಡತಿಯಾದ ಸಾರಳು ಬಹಳ ಸುಂದರಿ ಎಂಬುದನ್ನು ಆತನು ತಿಳಿದು ಈಗ ಏನ್ ಮಾಡ್ತಾನೆ? ಅಯ್ಯೋ, ಈ ಐಗುಪ್ತ ದೇಶದ ಜನರು ಪಾಪಿಷ್ಟರಾಗಿದ್ದಾರೆ, ಇವರ ನೋಟ ಸರಿ ಇಲ್ಲ, ಇವರು ಮಾಡುವಂತ ಕಾರ್ಯಗಳು ಸರಿ ಇಲ್ಲ. ಹೀಗಿರುವಾಗ ನನ್ನ ಹೆಂಡತಿಯಾಗಿರ್ತಕ್ಕಂಥ ಸಾರಳು ಬಹು ಸುಂದರಿಯಾಗಿದ್ದಾಳೆ. ಆ ಸುಂದರಿಯಾಗಿರ್ತಕ್ಕಂಥ ನನ್ನ ಹೆಂಡತಿಯಾಗಿರ್ತಕ್ಕಂಥ ಸಾರಳ ನಿಮಿತ್ತವಾಗಿ ಒಂದು ವೇಳೆ ಎಲ್ಲಿ ಇವರು ನನ್ನನ್ನ ಕೊಂದು ನನ್ನ ಹೆಂಡತಿಯನ್ನು ಉಳಿಸಾರ ಎಂಬತಕ್ಕಂಥ ಆಲೋಚನೆ ದುರಾದೃಷ್ಟವಾದ ಆಲೋಚನೆಯನ್ನು ಮಾಡಿಕೊಂಡವನಾಗಿ ಆತನು ತನ್ನ ಹೆಂಡತಿಗೆ ಹೇಳ್ತಾನೆ, ನೀನು ಬಹು ಸುಂದರಿ ಎಂಬುದಾಗಿ ನಾನು ಬಲ್ಲೆ. ಆದ್ದರಿಂದ ಒಂದು ವೇಳೆ ನಿನ್ನ ನಿಮಿತ್ತವಾಗಿ ನನ್ನನ್ನು ಇವರು ಕೊಂದು ಬಿಡ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು? ನೀನು ನನ್ನನ್ನ ಅಣ್ಣ ಎಂಬುದಾಗಿ ಹೇಳ್ಬೇಕು, ನನ್ನ ತಂಗಿ ಎಂಬುದಾಗಿ ನೀನು ಹೇಳ್ಬೇಕು ಎಂಬುದಾಗಿ ಆತನು ತನ್ನ ಹೆಂಡತಿ ಮುಂದೆ ಹೇಳುವಾಗ ಎಂತ ಒಂದು ಸುಳ್ಳು, ಎಂತ ಘೋರವಾದ ಒಂದು ಪರಿಸ್ಥಿತಿ. ನನ್ನ ಪ್ರಿಯ ದೇವಜನರೇ, ಆತನು ಕಾನಾನ್ ದೇಶದಲ್ಲಿದ್ದಾಗ ಘೋರವಾದ ಬರ ಬಂತು. ಬರ ಕೇವಲ ಅಬ್ರಹಾಮನಿಗೆ ಮಾತ್ರ ಬರಲಿಲ್ಲ, ಅಲ್ಲಿದ್ದಂತ ಎಲ್ಲಾ ಜನರಿಗೂ ಬರ ಬಂತು. ಒಂದು ವೇಳೆ ಆತನು ದೇವರ ಸನ್ನಿಧಿಯಲ್ಲಿ ತನ್ನನ್ನು ತಗ್ಗಿಸಿಕೊಂಡವನಾಗಿ ದೇವರ ಮುಂದೆ ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಬಹುದಾಗಿತ್ತು, ದೇವರಿಗೆ ಅವನು ಪ್ರಶ್ನೆಯನ್ನು ಮಾಡಬಹುದಾಗಿತ್ತು. ಅದ್ಯಾವುದನ್ನು ಮಾಡದೆ ಆತನು ದೇವರ ಚಿತ್ತಕ್ಕೆ ಒಡಂಬಡದೆ ದೇವರ ಚಿತ್ತವನ್ನ ವಿರೋಧಿಸಿ ದೇವರ ಚಿತ್ತಕ್ಕೆ ಆತನು ವಿರುದ್ಧವಾಗಿ ಆತನು ಈ ದೇಶಕ್ಕೆ ಬಂದನು. ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರ ಚಿತ್ತವನ್ನು ನಾವು ನೋಡದೆ ಎಷ್ಟೋ ಸಾರಿ ಏನ್ ಮಾಡ್ತೀವಿ? ನಾವು ದೇವರಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ನಾವು ಜೀವಿಸುವಾಗ ಅನೇಕ ಕಷ್ಟ ನಷ್ಟಗಳಿಗೆ ನಾವು ಗುರಿಯಾಗುವಂತವರಾಗಿದ್ದೇವೆ. ಎಷ್ಟೋ ಜನರಿಗೆ ಈ ಸಭೆಯಲ್ಲಿ ನನಗೆ ಸಮಾಧಾನವಿಲ್ಲ, ನಾನು ಬೇರೆ ಸಭೆಗೆ ಹೋಗ್ತೇನೆ, ಈ ಸ್ಥಳದಲ್ಲಿ ನನಗೆ ಸಮಾಧಾನವಿಲ್ಲ, ನಾನು ಬೇರೆ ಸ್ಥಳಕ್ಕೆ ಹೋಗ್ತೇನೆ, ಈ ರೀತಿಯಾದ ತಪ್ಪಾದಂತ ಆಲೋಚನೆ ಮಾಡಿಕೊಂಡವರಾಗಿ ಎಷ್ಟೋ ಜನರು ತಮ್ಮ ಜೀವಿತಗಳನ್ನ ತಮ್ಮ ಕುಟುಂಬಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಬಂದಿರುವಂತದ್ದಾಗಿದೆ ಪ್ರಿಯರೇ. ಹೀಗಿರುವಾಗ ನಾವು ನೋಡ್ತೇವೆ, ಅಬ್ರಹಾಮನು ತನ್ನ ಹೆಂಡತಿಗೆ ನೀನು ನನ್ನ ತಂಗಿ ಎಂಬುದಾಗಿ ಹೇಳ್ಕೊಡ್ಬೇಕೆಂಬುದಾಗಿ ಹೇಳುವಾಗ ಆಕೆ ಆತನ ಬಗ್ಗೆ ಎಂತ ಒಂದು ಕೆಟ್ಟದಾಗಿ ಆಲೋಚನೆ ಮಾಡಬೇಡ. ಅಥವಾ ನಾವು ನೋಡ್ತೇವೆ, ನಾವು ಆ ದಿನಗಳಲ್ಲಿ ಲೋಟನು ಮತ್ತು ಲೋಟನ ಕುಟುಂಬದವರು ಅವನ ಜೊತೆಗೆ ಇದ್ದರು. ಈ ಪ್ರಾಪಂಚಿಕವಾದ ಜೀವಿತ ಎಲ್ಲಿ ಶುರುವಾಗಿದೆ? ಅಬ್ರಹಾಮನ ಕಾಲದಲ್ಲೇ ಶುರುವಾಗಿದೆ. ನೋಡ್ರಿ, ಲೋಟನು ಅಲ್ಲಿದ್ದನು. ಲೋಟನು ಆತನ ದೊಡ್ಡಪ್ಪನಾಗಿರ್ತಕ್ಕಂಥ ಅಬ್ರಹಾಮನ ಕೂಡ ಇದ್ದಾಗ್ಯೂ ಕೂಡ ಆತನು ಸ್ವಲ್ಪ ಮಟ್ಟಿನ ಆತ್ಮಿಕನಾದನು ಹೊರತು ಪೂರ್ಣ ಪ್ರಮಾಣದಲ್ಲಿ ಆತನು ತನ್ನ ದೊಡ್ಡಪ್ಪನಾಗಿರ್ತಕ್ಕಂಥ ಅಬ್ರಹಾಮನ ರೀತಿಯಲ್ಲಿ ಅವನು ನಂಬಿಗಸ್ತನಾಗಲಿಲ್ಲ. ನೋಡ್ರಿ, ನಾವು ನೋಡ್ತೇವೆ, ಅಬ್ರಹಾಮನನ್ನು ನಾವೇನ್ ಮಾಡ್ತೇವೆ? ನಾವು ಯಜ್ಞವೇದಿಯನ್ನ ಕಟ್ಟತಕ್ಕಂಥ ಮನುಷ್ಯನ ಎಂಬುದಾಗಿ ಕರೀತಾರೆ. ಆತನು ಎಲ್ಲೇ ಹೋದ್ರು ಕೂಡ ಏನ್ ಮಾಡ್ತಿದ್ದ? ಮೊದಲನೇದಾಗಿ ಯಜ್ಞವೇದಿಯನ್ನ ಕಟ್ಟಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಯಜ್ಞವೇದಿಯನ್ನ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಯಜ್ಞವೇದಿಯನ್ನ ಕಟ್ಟುವಾಗ ಅದನ್ನ ಬಯಲಿನಲ್ಲಿ ಕಟ್ಟಬೇಕಾಗಿತ್ತು. ಒಂದು ವೇಳೆ ಬಯಲಿನಲ್ಲಿ ಯಜ್ಞವೇದಿಗಳನ್ನ ಕಟ್ಟುವಾಗ ಅಲ್ಲಿರ್ತಕ್ಕಂಥ ಸ್ಥಳೀಕರು ಬಂದವರನ್ನ ಕೇಳ್ತಾ ಇರ್ತಾರೆ, ಇದು ಏನೆಂಬುದಾಗಿ ಕೇಳುವಾಗ ಇದು ನನ್ನ ದೇವರಿಗೋಸ್ಕರ ನಾನು ಕಟ್ಟುವಂತ ಯಜ್ಞವೇದಿ ಎಂಬುದಾಗಿ ಆತನು ಸಾಕ್ಷಿ ಕೊಡಬೇಕಾಗಿತ್ತು. ಹೀಗಿರುವಾಗ ಲೋಟನು ಆತನ ಜೊತೆಗಿದ್ದಾಗ್ಯೂ ಕೂಡ ಆತನು ಪೂರ್ಣ ಪ್ರಮಾಣದ ಆತನು ಆತ್ಮಿಕನಾಗಲಿಲ್ಲ. ಅದೇ ಮಾದರಿಯನ್ನ ಆತನ ಹೆಂಡತಿಯು ಕೂಡ ಆ ಸ್ವಲ್ಪ ಮಟ್ಟಿನ ಆತ್ಮಿಕತೆಯನ್ನ ಪಡಕೊಂಡವಳಾಗಿ ಆಕೆ ಜೀವಿಸುತ್ತಾ ಬಂದದ್ರಿಂದ ಆಕೆ ಸಂಪೂರ್ಣವಾದಂತ ಈ ಲೋಕದ ಪ್ರಾಪಂಚಿಕೆಗೆ ತನ್ನನ್ನು ತೊಡಗಿಸಿಕೊಳ್ಳಲು ಆಕೆ ಮನಸ್ಸು ಮಾಡಿದಳು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವಂತದ್ದಾಗಿದೆ ಪ್ರೇರೆ. ನಾವು ನೋಡ್ತೇವೆ, ಈಗ ಫರೋಹನ ಏನ್ ಮಾಡ್ತಾನೆ? ಈಗ
ಆ ಫರೋಹನಿಗೆ ಆತನ ದೂತರು ಹೋಗಿ ಮಾಡ್ತಾರೆ ಈಗ ಆ ಅಬ್ರಹಾಮನ ಹೆಂಡತಿಯ ಕುರಿತು ಆಕೆ ಬಹಳ ಚೆಲುವೆ, ಬಹಳ ಸುಂದರವಾಗಿದೆ ಎಂಬುದಾಗಿ ತಿಳಿಸುವಾಗ ಫರೋಹನ ಏನ್ ಮಾಡ್ತಾನೆ ಈಗ ಆಕೆಯನ್ನು ತನ್ನ ಅರಮನೆಗೆ ಕರೆಸಿಕೊಳ್ಳುವಂತನಾಗಿದ್ದೇನೆ. ನಾವು ಯೋಚನೆ ಮಾಡೋಣ ಪ್ರಿಯರೇ, ಒಂದು ವೇಳೆ ಅಲ್ಲಿರ್ತಕ್ಕಂಥ ಲೋಟನು, ಅವನ ಕುಟುಂಬಸ್ಥರು ಮತ್ತು ಅಬ್ರಹಾಮನ ಎಲ್ಲ ಆಳು ಕಾಳುಗಳೆಲ್ಲ ಆ ಒಂದು ಸನ್ನಿವೇಶವನ್ನ ಯಾವ ರೀತಿಯಾಗಿ ಅವರು ಅದನ್ನ ನೋಡಿರ್ಬೋದು. ಅದನ್ನ ನಾವು ನೋಡ್ತೇವೆ. ಸಾರಳು ಕೂಡ ಅಬ್ರಹಾಮನ ವಿಷಯದಲ್ಲಿ ಮನಸ್ತಾಪವುಳ್ಳವರಾಗಿ, ಮನಸ್ಸಿಗೆ ನೋವುಂಟು ಮಾಡಿಕೊಂಡವಳಾಗಿ, ಒಂದು ವೇಳೆ ಅಬ್ರಹಾಮನ ಹೆಂಡತಿ ಅಂತ ಸಾರಳವನ್ನ ಆ ಒಂದು ಶಿಷ್ಯರು ಅಥವಾ ಅವರ ಒಂದು ಸಿಪಾಯಿಗಳು ಕರೆದುಕೊಂಡು ಹೋಗ್ತಿರ್ಬೇಕಾದಾಗ ಖಂಡಿತವಾಗಿ ಕೂಡ ಅಬ್ರಹಾಮನ ಹೆಂಡತಿ ಅವನನ್ನ ಹಿಂತಿರುಗಿ ನೋಡಿರ್ತಾಳೆ. ಆಗ ಆ ಅಬ್ರಹಾಮನ ಹೃದಯ ಹೇಗಾಗಿರ್ಬೇಕೆಂಬುದನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ನಾವು ನೋಡ್ತೇವೆ ತನ್ನ ಹೆಂಡತಿಯನ್ನ ಬಿಟ್ಟಂತಹ ಅಬ್ರಹಾಮನ ಪರಿಸ್ಥಿತಿ ಹೇಗಾಗಿರ್ಬೋದು. ನಾವು ನೋಡ್ತೇವೆ ಅಬ್ರಹಾಮನು ಆತನು ಕೂಡ ಮೊದಲನೇದಾಗಿ ಆತನು ಶ್ರೀಮಂತನಾಗಿರ್ಲಿಲ್ಲ. ನಾವು ಇಲ್ಲಿ ನೋಡ್ತೇವೆ, ನಾವು ಮುಂದಿನ ಅಧ್ಯಾಯಗಳು ನೋಡ್ತೇವೆ, ನಾವು ಆ ಫರೋಹನು ಸಾರಳ ನಿಮಿತ್ತವಾಗಿ ಆತನಿಗೆ ಗಂಡು ಹೆಣ್ಣು ಕತ್ತೆಗಳನ್ನ ಮತ್ತು ಧನೈಶ್ವರ್ಯಗಳನ್ನ ಕೊಟ್ಟನೆ ಎಂಬುದನ್ನು ನೋಡ್ತೇವೆ. ನಾವು ಇದನ್ನ ನೋಡುವಾಗ ಸೈತಾನ ಏನ್ ಮಾಡ್ತಾನೆ, ನಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥದನ್ನ ಕಿತ್ತುಕೊಂಡವನಾಗಿ ನಮಗೆ ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನ ಆತನು ಕೊಡುವಂತವನಾಗಿದ್ದಾನೆ. ನೋಡ್ರಿ, ಇಲ್ಲಿ ಸಾರಳು ಕೂಡ ಅಮೂಲ್ಯವಾಗಿರ್ತಕ್ಕಂತಹ ಆ ಬ್ರಾಹ್ಮಣ ಹೆಂಡತಿ ಆಗಿದ್ದಾಳೆ. ಅಮೂಲ್ಯವಾಗಿರ್ತಕ್ಕಂಥ ತನ್ನ ಹೆಂಡತಿಯನ್ನ ಕಳಕೊಂಡು ಆತನ ಮಾಡ್ತಾನೆ ಕೆಲಸಕ್ಕೆ ಬಾರಿ ಇರ್ತಕ್ಕಂತಹ ಗಂಡು ಹೆಣ್ಣು ಕತ್ತೆಗಳನ್ನ, ಕುರಿದನಗಳನ್ನ, ಧನೈಶ್ವರ್ಯಗಳನ್ನ ಆತನು ಹೊಂದಿದೆ ಎಂಬುದನ್ನು ನೋಡ್ತೇವೆ ನಾವು. ನನ್ನ ಪ್ರಿಯ ದೇವಜನರೇ, ಈ ದಿನಗಳಲ್ಲಿಯೂ ಕೂಡ ಸೈತಾನನು ನಮ್ಮೊಟ್ಟಿಗೆ ಮಾಡುವಂತ ಕಾರ್ಯ ಏನಪ್ಪಾ ಅಂದ್ರೆ, ನಮ್ಮಲ್ಲಿರುವಂತಹ ಅಮೂಲ್ಯವಾಗಿರ್ತಕ್ಕಂಥದನ್ನ ಕಳಕೊಂಡು ಕಿತ್ತುಕೊಂಡು ನಮಗೆ ಕೆಲಸಕ್ಕೆ ಬಾರದನ್ನ ಕೊಡುವಂತವನಾಗಿದ್ದಾನೆ. ಎಷ್ಟೋ ಜನರು ಈ ಲೋಕದಲ್ಲಿ ನೋಡುವಾಗ ಸುಳ್ಳು ಹೇಳಿ ಜೀವಿಸುವಾಗ ಸುಳ್ಳಿನ ನಿಮಿತ್ತವಾಗಿ ಅವರು ತಾತ್ಕಾಲಿಕವಾಗಿ ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳಬಹುದು. ಆದರೆ ಆ ಸುಳ್ಳು ಅನ್ನುವಂಥದ್ದು ಅವರ ಕುಟುಂಬವನ್ನ, ಅವರ ಜೀವಿತವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡುವಂತದ್ದಾಗಿದೆ. ಕುಡುಕರಿಯನ್ನ ನೋಡುವಾಗ ದೇವ ಏನ್ ಮಾಡ್ತಾರೆ, ಈಗ ಆ ಅಮೂಲ್ಯವಾಗಿರ್ತಕ್ಕಂಥ ಆರೋಗ್ಯವನ್ನ ಕಿತ್ತುಕೊಂಡು ಏನ್ ಮಾಡ್ತಾರೆ, ಈಗ ಕೆಲಸಕ್ಕೆ ಬಾರದೆ ಇರ್ತಕ್ಕಂತಹ ಸಂತೋಷವನ್ನ ಸೈತಾನನು ಕೊಡುವಂತವನಾಗಿದ್ದಾನೆ. ಹಾಗೆ ಕುಟುಂಬಗಳಿರ್ತಕ್ಕಂತಹ ಎಷ್ಟೋ ರೀತಿಯ ಸಂತೋಷಗಳನ್ನ ಕಿತ್ತುಕೊಂಡು ಆತನು ಕೆಲಸಕ್ಕೆ ಬಾರದೆ ಇರ್ತಕ್ಕಂಥ ಆತನು ನಮಗೆ ಕೊಡುವಂತವನಾಗಿದ್ದಾನೆ. ನಮ್ಮ ಆದ್ಯತೆ ಏನು? ವಾರದ ಮೊದಲನೇ ದಿನದಲ್ಲಿ ನಾವು ಸಭೆಯಾಗಿ ಕೂಡಿ ಬರಬೇಕು, ಇದು ನಮ್ಮ ಆದ್ಯತೆ. ಆದರೆ ಯಾವುದೋ ಒಂದು ಪ್ರೋಗ್ರಾಮ್ ಇರುವಾಗ, ಯಾವುದೋ ಒಂದು ವಿಷಯ ಇರುವಾಗ ನಾವೇನ್ ಮಾಡ್ತೇವೆ, ನಾವು ಆ ದಿನದ ಆರಾಧನೆಗೆ ಹೋಗುವುದನ್ನೇ ನಾವು ನಿಲ್ಲಿಸುವಂತವನಾಗಿದ್ದೇವೆ. ನಾವು ಕೆಲಸಕ್ಕೆ ಬಾರದೆ ಇರ್ತಕ್ಕಂಥ ಸಂತೋಷಕ್ಕೋಸ್ಕರ, ಕೆಲಸಕ್ಕೆ ಬಾರದೆ ಇರ್ತಕ್ಕಂಥ ವಿಷಯಕ್ಕೋಸ್ಕರ ಶಾಶ್ವತವಾಗಿರ್ತಕ್ಕಂಥ ಆ ಒಂದು ನಾವು ಆ ವಿಶೇಷವಾದ ಕಾರ್ಯವನ್ನು ನಾವು ಬರೆಯುವಂತವರಾಗಿದ್ದೇವೆ. ಸೈತಾನನು ಇದೇ ಕಾರ್ಯವನ್ನು ಆತನು ಮಾಡುವಂತವನಾಗಿದ್ದಾನೆ. ಯೌವನಸ್ಥ ಮಕ್ಕಳಲ್ಲಿ ಆತನು ಕೆಲಸಕ್ಕೆ ಬಾರದೆ ಇರ್ತಕ್ಕಂತಹ ಅನೇಕ ಘಟನೆಗಳನ್ನ ತುಂಬಿ ಆತನು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ, ಅಮೂಲ್ಯವಾಗಿರ್ತಕ್ಕಂಥ ಆರೋಗ್ಯವನ್ನ, ಅಮೂಲ್ಯವಾಗಿರ್ತಕ್ಕಂಥ ದೇವರ ಪ್ರೀತಿಯನ್ನ ಆತನು ಕಿತ್ತುಕೊಳ್ಳುವಂತವನಾಗಿದ್ದಾನೆ. ಈ ದಿನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿಯೂ ಕೂಡ ಎಷ್ಟೋ ಯೌವನಸ್ಥ ಮಕ್ಕಳಿದ್ದಾರೆ. ಯೌವನಸ್ಥ ಮಕ್ಕಳನ್ನು ನೋಡುವಾಗ ಎಲ್ಲಾ ಕುಟುಂಬಗಳಲ್ಲೂ ಅಷ್ಟೇ, ನಾವು ಎಷ್ಟೇ ಆತ್ಮಿಕರಾಗಿದ್ದಾಗ್ಯೂ ಕೂಡ, ಎಷ್ಟೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದಾಗ್ಯೂ ಕೂಡ, ಎಷ್ಟೇ ರೀತಿಯಲ್ಲಿ ನಾವು ದೇವರ ಮುಂದೆ ನಮ್ಮನ್ನ ತಗ್ಗಿಸಿಕೊಂಡು ಜೀವಿಸ್ತಾ ಇದ್ರು ಕೂಡ ಹೆಂಡತಿಯ ನಿಮಿತ್ತವಾಗಿ, ಗಂಡನ ನಿಮಿತ್ತವಾಗಿ, ಮಕ್ಕಳ ನಿಮಿತ್ತವಾಗಿ, ತಂದೆ ತಾಯಿಗಳ ನಿಮಿತ್ತವಾಗಿ ಅನೇಕ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳ ನಿಮಿತ್ತವಾಗಿ ನಾವು ಸೋತು ಹೋದಾಗ, ನಾವು ಕುಗ್ಗಿ ಹೋದಾಗ ಸೈತಾನನು ಏನ್ ಮಾಡ್ತಾನೆ, ನಮ್ಮನ್ನ ಬೇರ್ಪಡಿಸುವಂತವನಾಗಿದ್ದಾನೆ. ಯೌವನಸ್ಥ ಮಕ್ಕಳಲ್ಲಿ ತಂದೆ ತಾಯಿಗಳ ಬಗ್ಗೆ ಆತನು ಏನ್ ಮಾಡ್ತಾನೆ, ಆತನು ವಿಶೇಷವಾದಂತ ಆ ಒಂದು ಕಾಳಜಿ ವಹಿಸುವುದನ್ನ ಮರೆಸಿ ಆತನು ಕೆಲಸಕ್ಕೆ ಬಾರದೆ ಇರ್ತಕ್ಕಂತಹ ಸಿನಿಮಾ, ನಾಟಕ, ಆ ನಾಟಕ ರಂಗ ಮತ್ತು ಈ ಲೋಕದ ಅನೇಕ ಸಂಗತಿಗಳನ್ನ ತುಂಬಿ ಆತನ ಏನ್ ಮಾಡ್ತಾನೆ, ಆ ಯೌವನಸ್ಥರನ್ನ ಮರಳುಗೊಳಿಸುವಂತವನಾಗಿದ್ದಾನೆ. ಈ ಮೂಲಕವಾಗಿ ಅಮೂಲ್ಯವಾಗಿರ್ತಕ್ಕಂಥ ತಂದೆ ತಾಯಿಗಳ ಪ್ರೀತಿಯನ್ನ, ಅಮೂಲ್ಯವಾಗಿರ್ತಕ್ಕಂಥ ನನ್ನ ಕರ್ತನ ಪ್ರೀತಿಯನ್ನ, ಅಮೂಲ್ಯವಾಗಿರ್ತಕ್ಕಂಥ ತನ್ನ ಆರೋಗ್ಯವನ್ನ
ಕಳಕೊಂಡ ಮೇಲೆ ಯೌವನಸ್ಥ ಮಕ್ಕಳಿಗೆ ಅರ್ಥವಾಗುವಂತದ್ದಾಗಿರ್ತದೆ, ಆದ್ರೆ ಅದು ಪ್ರಯೋಜನಕ್ಕೆ ಬರದೇ ಇರುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ಈ ರಾತ್ರಿ ವೇಳೆ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಜೀವಿಸುವಾಗ ಲೋಟನ ಹೆಂಡತಿಯನ್ನು ನಾವು ನೆನಪಿ ತಂದುಕೊಳ್ಳಬೇಕು. ಯಾಕೆ ಎಂಬುದಾಗಿ ಹೇಳುವಾಗ ಆಕೆ ಪ್ರಾಪಂಚಿಕಳಾಗಿದ್ದಳು. ನಾವು ನೋಡ್ತೇವೆ, ಅಬ್ರಹಾಮನೇನೋ ನೀತಿವಂತನಾಗಿದ್ದನು, ಅಬ್ರಹಾಮನೇನೋ ನಂಬಿಗಸ್ತನಾಗಿದ್ದನು. ಆ ನಂಬಿಗಸ್ತನಾಗಿರ್ತಕ್ಕಂಥ ನೀತಿವಂತನಾಗಿದ್ದಂತ ಅಬ್ರಹಾಮನೇ ತನ್ನ ಜೀವಿತದಲ್ಲಿ ಆತನು ಒಂದು ಕ್ಷಣ ಸೋತು ಹೋದನು. ನನ್ನ ಪ್ರಿಯ ದೇವಜನರೇ, ಆ ಸೋತು ಹೋದಂಥದನ್ನೇ ಆಕೆ ನೆವವಾಗಿಟ್ಟುಕೊಂಡವಳಾಗಿ, ಆ ಸೋತುವಂತ ಜೀವಿತವನ್ನೇ ಆಕೆ ಅನುಸರಿಸಿದವಳಾಗಿ, ಲೋಟನ ಹೆಂಡತಿಯಾಗಿ ಆಕೆ ಸಂಪೂರ್ಣವಾಗಿ ವಿಫಲವಾದಳು. ಲೋಟನಾದರೂ ಆತನು ಕೂಡ ಸ್ವಲ್ಪ ಮಟ್ಟಿನ ಆತನು ಆತ್ಮಿಕನಾಗಿದ್ದಾಗಿಯೂ ಕೂಡ ತನ್ನ ಮಕ್ಕಳಿಗಾಗಲಿ ತನ್ನ ಹೆಂಡತಿಗಾಗಲಿ ಆತನು ನೀತಿವಂತಿಕೆಯನ್ನು ಆತನು ಕಲಿಸಿಕೊಳ್ಳಲಿಲ್ಲ. ಆ ನೀತಿವಂತಿಕೆಯನ್ನು ಅವನು ಒಂದು ವೇಳೆ ತನ್ನ ಹೆಂಡತಿಗೆ ಆತನು ದಾರಿ ಎರಿಬೇಕಾಗಿತ್ತು. ಆತನು ತನ್ನ ಹೆಂಡತಿಯನ್ನ ಕುರಿತು ಆತನು ಆಕೆಗೆ ಹೇಳ್ಬೇಕಾಗಿತ್ತು, ನಾವು ಅಬ್ರಹಾಮನೊಟ್ಟಿಗೆ ಜೀವಿಸಿದಾಗ ಆತನು ಯಥಾರ್ಥವಾಗಿ ಜೀವಿಸ್ತಾ ನೋಡಿದ್ದೇವೆ. ನಾವು ಆತನು ಮಾಡಿದಂತಹ ಆ ಎಡವಟ್ಟುಗಳನ್ನ ಆ ಸಮಸ್ಯೆಗಳನ್ನ ನಾವು ನೆನಪಿಗೆ ತಂದುಕೊಳ್ಳೋದು ಬೇಡ. ನನ್ನ ದೊಡ್ಡಪ್ಪನು ಎಷ್ಟು ನಂಬಿಗಸ್ತನಾಗಿ ಜೀವಿಸ್ತಾ ಅದನ್ನು ನಾವು ನೆನೆಸಿಕೊಂಡವರಾಗಿ ಆತನ ರೀತಿಯಲ್ಲಿ ನಾವು ನಂಬಿಗಸ್ತರಾಗಿ ಜೀವಿಸಬೇಕೆಂಬುದಾಗಿ ಆತನು ತನ್ನ ಹೆಂಡತಿಗೆ ಬುದ್ಧಿಯನ್ನು ಹೇಳ್ಬೇಕಾಗಿತ್ತು. ಆದ್ರೆ ಅವನು ಅದನ್ನ ಮಾಡಲಿಲ್ಲ. ಅದನ್ನ ಅವನು ಅಬ್ರಹಾಮನ ನೀತಿವಂತಿಕೆಯನ್ನು ಅವನಿಗೆ ತಿಳಿಸಿಕೊಡ್ಲೇ ಇಲ್ಲ. ಆ ನಿಮಿತ್ತವಾಗಿ ಆ ಲೋಟನ ಹೆಂಡತಿ ಆಕೆ ಆತ್ಮಿಕಳಾಗಿ ಜೀವಿಸ್ಲಿಲ್ಲ. ಯಾವಾಗ ಅವಳು ಆತ್ಮಿಕಳಾಗಿ ಜೀವಿಸ್ಲಿಲ್ವೋ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಅವಳು ಬುದ್ಧಿ ಹೇಳಿಕೊಳ್ಳುವುದರಲ್ಲಿ ಆಕೆ ವಿಫಲರಾದಳು. ನನ್ನ ಪ್ರಿಯ ದೇವಜನರೇ, ನಾವೆಲ್ಲರೂ ಕೂಡ ಕೆಲವು ಕುಟುಂಬವಾಗಿ ನಾವು ಕೂಡಿ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ನಮ್ಮ ಹೆಂಡತಿಯರು ಈ ಒಂದು ಕೂಟದಲ್ಲಿ ಪಾಲು ತಗೊಂಡಿದ್ದಾರೆ. ದಯಮಾಡಿ ನನ್ನ ಪ್ರಿಯ ಸಹೋದರಿಯರೇ, ನಿಮ್ಮ ಹೆಣ್ಣು ಮಕ್ಕಳನ್ನ ನೀವು ಸರಿಯಾದಂತ ಮಾರ್ಗದಲ್ಲಿ ಅವರು ಜೀವಿಸಬೇಕಾದ್ರೆ ನಿಮ್ಮ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ಈ ಒಂದು ಸಂದೇಶ ಬಹಳ ಮುಖ್ಯವಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಲೋಟನ ಹೆಂಡತಿ ಒಂದು ವೇಳೆ ತನ್ನ ಹೆಣ್ಣು ಮಕ್ಕಳಿಗೆ ಸರಿಯಾದಂತ ಮಾರ್ಗವನ್ನ ತೋರಿಸಿದಂತ ಪಕ್ಷದಲ್ಲಿ, ಸರಿಯಾದ ರೀತಿಯಲ್ಲಿ ಆತ್ಮಿಕವಾದ ರೀತಿಯಲ್ಲಿ ಜೀವಿಸುವಂತ ಆತ್ಮಿಕತೆಯನ್ನ ಕೊಟ್ಟಿದ್ದರೆ ಖಂಡಿತವಾಗಿಯೂ ಕೂಡ ಈ ದಿನದಲ್ಲಿ ಆ ಲೋಟನ ಮಕ್ಕಳು ತಪ್ಪಾದಂತ ಮಾರ್ಗವನ್ನ ತುಳಿತಾ ಇರಲಿಲ್ಲ. ಅವರು ತಪ್ಪಾದಂತ ಮಾರ್ಗವನ್ನ ತುಳಿದಿದ್ದಾಗಿಯೂ ಕೂಡ ಅವರಿಗೆ ಆ ಒಂದು ಬಿಸಿ ಮುಟ್ಟಲಿಲ್ಲ. ಇಡೀ ಲೋಕಕ್ಕೆ ಅವರು ಈ ದಿನಗಳಲ್ಲಿ ಏನ್ ಮಾಡಿದ್ದಾರೆ, ಕಂಟಕ ಪ್ರಾಯವಾಗಿರ್ತಕ್ಕಂಥ ಮೋಹಾಬ್ಯರನ್ನ ಅವರು ಬಹುಮಾನವಾಗಿ ಕೊಟ್ಟಿರೋದು ನೋಡ್ತೇವೆ. ಆ ಮೋಹಾಬ್ಯರು ಅವರೇನ್ ಮಾಡ್ತಾರೆ, ಅವರು ಇಸ್ರೇಲರನ್ನ ಸಂಪೂರ್ಣವಾಗಿ ಅವರ ಜೀವಿತದ ಎಲ್ಲಾ ದಿನಗಳಲ್ಲಿಯೂ ಕೂಡ ಅವರು ಹಿಂಸೆಗೆ ಒಳಪಡಿಸಿದ್ರು, ಹಿಂಸೆಯನ್ನ ಕೊಟ್ಟರು. ಈ ದಿನಗಳಲ್ಲಿಯೂ ಕೂಡ ಅದೇ ಪರಿಸ್ಥಿತಿ ಉಳ್ಳವರಾಗಿ ಎಷ್ಟೋ ಜನರು ಜೀವಿಸಲಿಕ್ಕೆ ಲೋಟನ ಮಕ್ಕಳು ಕಾರಣಕರ್ತರಾಗಿದ್ದಾರೆ. ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಾವು ಸಮಯ ಆಗ್ತಾ ಇರೋದ್ರಿಂದ ನಾನು ಪ್ರಸ್ತಾಪವನ್ನು ಮುಗಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ನಾವು ನೋಡುವಾಗ ಲೋಟನ ಹೆಂಡತಿ ಪ್ರಾಪಂಚಿಕಳಾಗಿದ್ದಳು. ಆ ಪ್ರಾಪಂಚಿಕತೆಯಲ್ಲಿ ಆಕೆ ಜೀವಿಸುವುದರಿಂದ ಆಕೆಯ ಜೀವಿತ ಸರ್ವನಾಶವಾಯಿತು. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಲೋಟನ ಹೆಂಡತಿಯನ್ನ ನಾವು ಯಾಕೆ ನಾವು ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ ಹೇಳುವಾಗ ನಮ್ಮ ಕುಟುಂಬದವರು ನಾವು ಕೂಡ ಲೋಟನ ಮಕ್ಕಳ ರೀತಿಯಲ್ಲೇ ಆ ಸಂಪೂರ್ಣವಾಗಿ ಸರ್ವನಾಶವಾಗದ ರೀತಿಯಲ್ಲಿ ನಾವು ಜೀವಿಸಬೇಕಾದರೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಾದರೆ ನಾವು ಕೂಡ ಈ ಲೋಕದಲ್ಲಿ ಸುಳ್ಳನ್ನ ಹೇಳದೆ, ಸುಳ್ಳನ್ನ ಹಿಂಬಾಲಿಸದೆ, ವಾಕ್ಯವನ್ನ ಹಿಂಬಾಲಿಸಿ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮ ಕುಟುಂಬಗಳನ್ನ ನಡೆಸುವಂತವನಾಗಿದ್ದಾನೆ. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ನಾವು ಲೋಟನ ಹೆಂಡತಿಯನ್ನ ನಾವು ನೆನಪಿಗೆ ತಂದುಕೊಂಡವರಾಗಿ, ಕರ್ತನೇ ಲೋಟನ ಹೆಂಡತಿಗೆ ಕೊಟ್ಟಂತಹ ಮನಸ್ಸು ನನಗೂ ನನ್ನ ಕುಟುಂಬಕ್ಕೂ ಬರುವಂತಹ ಪರಿಸ್ಥಿತಿ ಬಂದಾಗ ನೀವು ನಮ್ಮನ್ನ ಕಾಯ್ದು ನಮ್ಮ ನೇರವಾದ ಮಾರ್ಗದಲ್ಲಿ, ಸತ್ಯವಾದ ಮಾರ್ಗದಲ್ಲಿ, ಸತ್ಯವೇದದ ಪ್ರಕಾರವಾಗಿ ನಾವು ಜೀವಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಎಂಬುದಾಗಿ ನಾವು ಕರ್ತನ ಮುಂದೆ ಅಡ್ಡ ಬಿದ್ದು ಪ್ರಾರ್ಥಿಸುವಾಗ ಕರ್ತನು ತಾನೇ ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಹಾಗಾಗಿ ನಾವು ಕೊನೆಯದಾಗಿ ನೋಡುವಾಗ
ಕೊನೆಯ ವಿಷಯಕ್ಕೆ ನಾವು ಬರುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ಬರುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿರತಕ್ಕಂತಹ ವಿಷಯವನ್ನು ನೆನಪಿಸಿಕೊಳ್ಳೋಣ. ದೇವರು ನಮ್ಮನ್ನ ಜಗದೋತ್ಪತ್ತಿಗೆ ಮುಂಚೆ ಆರಿಸಿಕೊಂಡಿದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಪ್ರೀತಿಯನ್ನು ನಾವು ನೆನಪಿಗೆ ತಂದುಕೊಂಡವರಾಗಿ ಪ್ರೀತಿಯಲ್ಲಿ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮನ್ನು, ನಮ್ಮ ಕುಟುಂಬಗಳನ್ನ ಆತನು ಕಾಯುವಂತವನಾಗಿದ್ದಾನೆ. ದೇವರು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರ ಕುಟುಂಬಗಳನ್ನ ಕಾಯಲಿ ಎಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೆನ್.